ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂ ತಿಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಪ್ರೋಜ್झितकैतवोऽत्र ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕಾಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತಿರ್ಶತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಹರಿ ಓಂ ಹರಿ ಓಂ ಹರಿ ಓಂ. ಸತ್ಯಂ ದಯಾ ತಪಃಶೌಚಂ ತಿತೀಕ್ಷೇಜ್ಯಾ ಶಮೋದಮಃ ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗಃ ಸಂತೋಷ ಆರ್ಜವಂ. ಭಾಗವತದ 30 ಧರ್ಮಗಳಲ್ಲಿ ನಿನ್ನೆ ದಿವಸ ತಿತೀಕ್ಷಾ ಎಂಬತಕ್ಕಂತಹ ಒಂದು ಭಾಗವತದ ಧರ್ಮವನ್ನು ನೋಡಿದ್ವಿ. ಇವತ್ತು ಈಜ್ಯ ಎನ್ನುವಂತಹ ಭಾಗವತದ ಧರ್ಮ. ಈಜ್ಯ ಅಂದರೆ ಏನು ಅಂದರೆ ದೇವರ ಪೂಜೆ ಅಂತ ಅರ್ಥ. ಯಾವ ಕಾಲದಲ್ಲೂ ದೇವರ ಪೂಜೆಯನ್ನು ಬಿಡಬಾರದು. ಅದು ಎಂಥದ್ದೇ ಸಂದರ್ಭ ಇರಲಿ, ವಿವಾಹ ಇರಲಿ, ಉಪನಯನ ಇರಲಿ, ಅಥವಾ ಇನ್ನೇನೋ ಇರಲಿ, ಅಥವಾ ಕೆಲವು ಅನಾನುಕೂಲತೆಗಳು, ನಾವು ದೇವರನ್ನು ಮುಟ್ಟಲಾರದಂತಹ ಪರಿಸ್ಥಿತಿಯಲ್ಲಿ ನಾವು ಬಂದಾಗಲೂ ಕೂಡ ಮನೆಯಲ್ಲಿ ದೇವರ ಪೂಜೆ ಇಲ್ಲ ಅಂತಾಗಬಾರದು. ಅದೊಂದು ನಿತ್ಯ ಕರ್ಮ. ಬ್ರಾಹ್ಮಣರಾಗಲಿ, ಕ್ಷತ್ರಿಯರಾಗಲಿ, ವೈಶ್ಯರಾಗಲಿ, ಶೂದ್ರರಾಗಲಿ, ಯಾರೇ ಆಗಲಿ ಪ್ರತಿನಿತ್ಯ ದೇವರ ಪೂಜೆ ಏನದ ಅದನ್ನು ತಪ್ಪಿಸಬಾರದು. ವಿಶೇಷವಾಗಿ ಬ್ರಾಹ್ಮಣರಂತೂ ತಪ್ಪಿಸಲೇಬಾರದು. ವಿಸ್ತಾರವಾಗಿ ಮಾಡಲಿಕ್ಕೆ ಪೂಜಾನೇ ವಿಸ್ತಾರ ಇರ್ತದೆ. ನಾವು ಮಾಡೋ ಪೂಜಾ ಏನದ ಅದು ವಿಸ್ತಾರ ಇಲ್ಲೇ ಇಲ್ಲ, ಸಂಕ್ಷೇಪಣೆ ಅದ. ಅದೇನು ವಿಸ್ತಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು 3 ತಾಸು ಪೂಜಾ ಮಾಡ್ತೀವಿ ಅಂದ್ರೂ ಅದು ಸಂಕ್ಷೇಪಣೆ ಅದ. ಅದು ಆದರೂ ಕೂಡ ಅಟ್ಲೀಸ್ಟ್ ಎಷ್ಟು ಆಗಲಿಲ್ಲ ಅಂದ್ರೆ ಬರೀ ಸಂಧ್ಯಾ ವಂದನೆ ಮಾಡ್ತಾ ಆದರೂ ಅಡ್ಡಿ ಇಲ್ಲ, ಒಂದು ಪೂಜೆಯನ್ನು ಮಾಡಲೇಬೇಕು. ಗುರುವಾರಕ್ಕೊಮ್ಮೆ ಪೂಜಾ ಮಾಡ್ತೀನಿ, ಏಕಾದಶಿಗೊಮ್ಮೆ ಪೂಜಾ ಮಾಡ್ತೀನಿ, ಅದು ಯೋಗ್ಯವಾದದ್ದಲ್ಲ. ನಿತ್ಯ ಕರ್ಮ ಅದು, ನಿತ್ಯ ಕರ್ಮ ದೇವರ ಪೂಜಾ ಅನ್ನೋದು. ನಾವು ದೇವರ ಪೂಜೆ ಮಾಡಲಾರದ ಸ್ಥಿತಿಯಲ್ಲಿ ನಾವು ಇದ್ದಾಗ, ಅಂದರೆ ದೇವರು ಮುಟ್ಟಬಾರದು ನಾವು ಅನ್ನೋ ಸ್ಥಿತಿಯಲ್ಲಿ ನಾವು ಇದ್ದಾಗ ಅಕ್ಕಪಕ್ಕದ ಬ್ರಾಹ್ಮಣರನ್ನು ಕರೆಸಿ ಆದರೂ ದೇವರ ಪೂಜೆಯನ್ನು ಮಾಡಿಸ್ಬೇಕು. ಮನೆಯೊಳಗೆ ಪೂಜೆ ಇಲ್ಲ ಅಂತ ಮಾಡಬಾರದು. ಅಕಸ್ಮಾತ್ ಇವತ್ತು ಏರಿಸಿದ ನಿರ್ಮಾಲ್ಯ ನಾಳೆ ಬೆಳಿಗ್ಗೆ ಸೂರ್ಯೋದಯದ ಒಳಗಾಗಿ ತೆಗೆಯದೇ ಹೋದರೆ, ಭಾಳ ಗಮನವಿಟ್ಟು ಕೇಳಬೇಕು ಈ ಮಾತನ್ನು. ವರಾಹ ಪುರಾಣ ಹೇಳ್ತದೆ, ಇವತ್ತು ದೇವರಿಗೆ ಏರಿಸಿದ ನಿರ್ಮಾಲ್ಯ ನಾಳೆ ಅರುಣೋದಯ ಕಾಲಕ್ಕೆ ದೇವರಿಂದ ಅದನ್ನು ತೆಗೆಯದೇ ಹೋದರೆ ಎಷ್ಟು ನಿರ್ಮಾಲ್ಯಗಳಿವೆ ಅಷ್ಟು ಸಹಸ್ರ ಚೋಳುಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದಂತೆ. ಅದಕ್ಕೋಸ್ಕರ ಅರುಣೋದಯ ಕಾಲದಲ್ಲಿ ನಿರ್ಮಾಲ್ಯ ವಿಸರ್ಜನ ಆಗಲೇಬೇಕು. ನೀವು ಮುಂದೆ ತೀರ್ಥ 12ಕ್ಕೆ ಮಾಡ್ಕೋರಿ, ಅದೇನು ಪ್ರಶ್ನೆ ಇಲ್ಲ. ಆದರೆ ನಿರ್ಮಾಲ್ಯ ವಿಸರ್ಜನೆ ಏನದ ಇದು ಅರುಣೋದಯ ಕಾಲಕ್ಕೆ ಆಗಲೇಬೇಕು. ಸೂರ್ಯ ಬರೋದ್ರೊಳಗಾಗಿ ನಿರ್ಮಾಲ್ಯ ಹೋಗಿಬಿಟ್ಟಿರ್ಬೇಕು. ಅದು ಅಷ್ಟು ವರಾಹ ಪುರಾಣ ಕಟ್ಟುನಿಟ್ಟಾಗಿ ಹೇಳ್ತದೆ. ಎಷ್ಟು ಶಾಲಿಗ್ರಾಮಗಳವ, ಎಷ್ಟು ನಿಮ್ಮ ಮನೆಯಲ್ಲಿ ದೇವರ ಪ್ರತಿಮೆಗಳವ, ದೊಡ್ಡ ದೇವ್ರ ಪೆಟ್ಟಿಗೆ ಅಂತೇನು ಇಟ್ಟಿರ್ತೀರಿ, ಅದ್ರ ಮೇಲೆ ಇಟ್ಟಿರಿ, ಹೇಳ್ರಿ, ಅದೇನು ಪ್ರಶ್ನೆ ಇಲ್ಲ. ಆದರೆ ನಿತ್ಯ ಶಾಲಿಗ್ರಾಮಾದಿಗಳ ಪೂಜೆಯನ್ನೇ ಏನು ಮಾಡೋದದ ಅದನ್ನು ಕಡ್ಡಾಯವಾಗಿ ಮಾಡಬೇಕು. ಅನಾನುಕೂಲದ, ನಾನು 6 ಗಂಟೆಗೆ ಗಾಡಿ ಅದು ಹೋಗ್ಬೇಕು,
ನಮ್ಮ ಧಾರವಾಡದಿಂದ ಇಂಟರ್ಸಿಟಿ 5:10 ಹೋಗ್ತದೆ. ಅಷ್ಟರೊಳಗೆ ನಾನು ಹೋಗಬೇಕಾಗಿದೆ. ಸ್ನಾನ ಮಾಡಿ ಹೋಗ್ತಿರ್ತೀವಿ, ಸ್ನಾನ ಸಂಧ್ಯಾ ವಂದನೆ ಮಾಡಿ ಹೋಗ್ತಿರ್ತೀವಿ. ಒಂದು ಸುದರ್ಶನ ಇಟ್ಕೊಳ್ಳೋದು, ಕೇಶವಾಯ ಸ್ವ, ನಾರಾಯಣ ಸ್ವ, ಮಾಧವಾಯ ಸ್ವ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ ಮುಗಿದೋದು ಪೂಜಾ. ಹೌದಲ್ಲ? ತಲೆ ಒಳಗೆ ಪೂಜಾ ಏನು ಅಂತ ಗೊತ್ತಿರ್ತದೆ. ಒಂದು ಸುದರ್ಶನ ಇಟ್ಕೊಂಡು ಒಂದು ಕೇಶವಾದಿ 24 ನಾಮಗಳೊಳಗಾಗಿ ಪೂಜೆ ಮುಗಿಸ್ಬಿಡ್ಬೋದು, ಒಂದೇ ಒಂದು ಸುದರ್ಶನ ಇಟ್ಟುಕೊಂಡು. ಅಂಥೇಳಿ ದಿನ ಹಂಗೆ ಮಾಡಬಾರ್ದು. ಮತ್ತು ಯಾವ ಅನಾನುಕೂಲ ಇದ್ದಾಗ ಮಾತ್ರ ಆ ಕ್ರಮದ ಪೂಜೆಯನ್ನು ಮಾಡಬೇಕು. ದೇವರ ಪೂಜೆಯನ್ನು ಯಾವತ್ತೂ ಕೂಡ ಬಿಡಬಾರದು. ಕ್ಷತ್ರಿಯರು, ವೈಶ್ಯರು, ಶೂದ್ರರೂ ಕೂಡ ಅವರವರದ್ದು ದೇವರ ಪೂಜೆ ಏನಿರುತ್ತದೋ ಆ ದೇವರ ಪೂಜೆಯನ್ನು ಅವರೂ ಕಡ್ಡಾಯವಾಗಿ ಮಾಡಲೇಬೇಕು. ನಾವು ಗುರುವಾರಕ್ಕೊಮ್ಮೆ ಪೂಜೆ ಮಾಡ್ತೀವಿ ಅಥವಾ ಏಕಾದಶಿಗೊಮ್ಮೆ ಪೂಜೆ ಮಾಡ್ತೀವಿ ಅನ್ನೋದೇನದ ಅದು ಮಹಾ ತಪ್ಪು, ಅದು ಅಪರಾಧ. ಹಾಗೆ ಮಾಡಬಾರದು. ಯಾಕಂದ್ರೆ ದೇವರು ನಮಗೆ ನಿತ್ಯ ಸೌಭಾಗ್ಯ ಕೊಟ್ಟಾನ. ಯಾರು ಶಾಲಿಗ್ರಾಮದ ಶಿಲಾಸ್ಪರ್ಶವನ್ನು ಪ್ರತಿನಿತ್ಯ ಮಾಡ್ತಾರೋ ಅಂಥವರಿಗೆ ಪುಣ್ಯ ಎಷ್ಟು ಅಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಶಾಲಿಗ್ರಾಮ ಶಿಲಾಸ್ಪರ್ಶಂ ಏ ಕುರ್ವಂತಿ ದಿನೇ ದಿನೇ ವಾಂಛಂತಿ ಕರ ಸಂಸ್ಪರ್ಶಂ ತೇಷಾಂ ದೇವ ಸವಾಸವಾಹ ಅಂತಾರೆ. ನಾವು ನಿತ್ಯ ಶಾಲಿಗ್ರಾಮ ಮುಟ್ಟಿ ಪೂಜೆ ಮಾಡ್ತಿದ್ವಿ ಅಂತಾದರೆ ನಾಳೆ ನಾವು ಹೋದ ಮೇಲೆ ದೇವಲೋಕದಲ್ಲಿ ದೇವತೆಗಳು ನಮಗಾಗಿ ಹಾದಿ ಕಾಯ್ತಿರ್ತಾರಂತ. ನೀನು ಕೈ ಕೊಡ ಮಾರಾಯ, ನಿನ್ನ ಕೈ ಮುಟ್ಟಬೇಕ, ನಾನು ಶಾಲಿಗ್ರಾಮ ಮುಟ್ತಿದ್ದಿ ನೀನು ಅಂತ ದೇವತೆಗಳು ಅಂತಾರಂತ. ಯಾಕಂದ್ರೆ ಶಾಲಿಗ್ರಾಮದಲ್ಲಿ ಪ್ರತಿನಿತ್ಯ ದೇವರ ಸನ್ನಿಧಾನ, ಅದಕ್ಕೆ ಆವಾಹನ ಇಲ್ಲ, ವಿಸರ್ಜನ ಇಲ್ಲ. ಅದು ಬೇರೆಯವರ ಮನೆಯೊಳಗಿತ್ತು, ಅದನ್ನು ತಂದದ್ದಕ್ಕೆ ಶುದ್ಧೀಕರಣ ಮಾಡಬೇಕೇನು ಅಂತ ಯೋಚನೆ ಮಾಡಬೇಕಾಗಿಲ್ಲ. ಇನ್ನೊಬ್ರದ್ದು ಯಾರ್ದೋ ಮನೆಯೊಳಗೆ ಇರ್ತದೆ ಅಂತ ಅನ್ಕೊಳ್ರಿ, ಅವ್ರ ಮನೆಯೊಳಗೇನೋ ಒಂದು ಅಶುದ್ಧಿ ಅದ, ಹೀಗಾಗಿ ಆ ಅಶುದ್ಧಿಯ ಮನೆಯಲ್ಲಿ ಇರ್ತಕ್ಕಂತಹ ಶಾಲಿಗ್ರಾಮ ಅದು, ಅದನ್ನು ಮುಟ್ಬೇಕೋ ಮುಟ್ಟಬಾರ್ದೋ, ತರಬೇಕೋ ತರಬಾರ್ದೋ ಅಂತ ಏನಾದರೂ ಯೋಚನೆ ಬರ್ತಿದ್ರೆ ಆ ಯೋಚನೆ ಬಂದದ್ದಕ್ಕೆ ಪಾಪ ಬರ್ತದೆ. ಶಾಲಿಗ್ರಾಮದೊಳಗೆ ಅದು ನಿತ್ಯ ಶುದ್ಧಿ, ಅದಕ್ಕೆ ಆವಾಹನನೂ ಇಲ್ಲ, ವಿಸರ್ಜನನೂ ಇಲ್ಲ. ಅದಕ್ಕೆ ಈ ರೀತಿಯಾಗಿ ದೇವರ ನಿತ್ಯ ಸನ್ನಿಧಾನ ಹೊಂದಿರತಕ್ಕಂತಹ ಶಾಲಿಗ್ರಾಮಾದಿಗಳ ಪೂಜೆ ಏನದ ಅದನ್ನು ಪ್ರತಿನಿತ್ಯದಂತೆ ಬಂದದ್ದು ಪ್ರತಿನಿತ್ಯದಲ್ಲಿಯೂ ಕೂಡ ಆ ಪೂಜೆಯನ್ನು ಮಾಡಲೇಬೇಕು ಅನ್ನೋದೇ ಭಾಗವತದ 30 ಧರ್ಮಗಳಲ್ಲಿ ಮತ್ತೊಂದು ಧರ್ಮ. ಯಾಕಷ್ಟು ಕಡ್ಡಾಯವಾಗಿ ಮಾಡಿದರು ಅಂದರೆ, ನಾವು ಮಾಡುವಂತಹ ಅದಕ್ಕೆ ಅಭಿಷೇಕಾದಿಗಳನ್ನು ಏನು ಮಾಡ್ತೀವಿ, ಏನೇನು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ, ಮಾಡಬೇಕಾದ್ರೆ ಭಗವಂತ ನೀ ಕೊಟ್ಟದ್ದು ನಿನಗೆ ಅನ್ನುವಂತಹ ಭಾವನೆ ಬರ್ತದೆ. ಅದು ಬಹಳ ಪ್ರಧಾನ. 2 ಸಂದರ್ಭಗಳಲ್ಲಿ ದೇವರ ಕಡೆಗೆ ಚಿತ್ತ ಬಹಳ ಹೋಗ್ತದೆ. 2 ಸಂದರ್ಭಗಳಲ್ಲಿ, ಕೆಲವರಿಗೆ 3 ಸಂದರ್ಭಗಳಲ್ಲಿ. ಉಳಿದವುಗಳೆಲ್ಲ ದೇವರ ಬರ್ತಾನೆ ಇಲ್ಲ ಅಂತಲ್ಲ, ಕಡಿಮೆ ಪರ್ಸೆಂಟೇಜ್ ಬರ್ತಾನೆ. ಫಸ್ಟ್ ದೇವರ ಸನ್ನಿಧಾನ ಅಂದರೆ ದೇವರ ಬಗ್ಗೆ ಅನುಸಂಧಾನ ಬರೋದು ಎಲ್ಲಿ ಅಂದರೆ ಪಾಠ ಪ್ರವಚನ. ಅದರೊಳಗೆ ಫಸ್ಟ್ ಗ್ರೇಡ್ ಪಾಠ ಹೇಳುವಾಗ ಹೇಳುವವರಿಗೆ ಕೇಳುವವರಿಗೆ ಏನು ತಲೆಯಲ್ಲಿ ದೇವರು ಬಂದು ಕೂಡ್ತಾನೋ ಅಷ್ಟಿನ್ಯಾವುದರಾಗೂ ಬಂದು ಕೂಡಲಿಕ್ಕೆ ಸಾಧ್ಯ ಇಲ್ಲ. 2ನೇ ಸ್ಟೇಜೇ ಇರೋದು ಯಾವುದು ಅಂದರೆ ದೇವರ ಪೂಜಾ. ದೇವರ ಪೂಜಾ ಮಾಡಬೇಕಾದ್ರೆ ನಮ್ಮ ಮನಸ್ಸು ಎಷ್ಟು ದೇವರ ಕಡೆಗೆ ಹೋಗ್ತದೋ ಅಷ್ಟಿನ್ಯಾವುದರಾಗೂ ಹೋಗಿಲ್ಲ. ಪ್ರದಕ್ಷಿಣೆ ಮಾಡಬೇಕಾದ್ರೂ ಹೋಗುವುದಿಲ್ಲ, ಬೇರೆ ಇನ್ಯಾವುದು ಮಾಡಬೇಕಾದ್ರೂ ಹೋಗುವುದಿಲ್ಲ. 3ನೇದ್ದು ಕೆಲವು ಉತ್ತಮರಿಗೆ ಜಪ ಮಾಡುವಾಗ ಹೋಗ್ತದೆ. ಅವರೇನು ಜಪ ಮಾಡ್ತಾರೆ, ಜಪ ಮಾಡ್ತಾ ಕೂತ್ಕೊಂಡಾಗ ಮನಸ್ಸು ಚಂಚಲವಾಗದಂತೆ ಸ್ಥಿರ ಯಾರಿಟ್ಟಾರ ಅಂಥವರಿಗೆ ಮಾತ್ರ ಅವಶ್ಯವಾಗಿ ದೇವರು ಕಣ್ಣು ಮುಂದೆ ಬರ್ತಾನೆ. ಹೀಗಾಗಿ ಪ್ರಧಾನವಾಗಿ ದೇವರ ಪೂಜೆ ಪಾಠ ಪ್ರವಚನಗಳನ್ನು ಯಾಕೆ ಹೇಳ್ಯಾರ ಅಂದರೆ ಈ ಕಾರಣಕ್ಕಾಗಿಯೇ ಹೇಳ್ಯಾರ. ಮನಸ್ಸಿನೊಳಗೆ ದೇವರನ್ನು ನಿಲ್ಲಿಸೋದು ಪ್ರಧಾನ ಅದ. ಪಾಠದಲ್ಲಿ ಹೆಚ್ಚು ದೇವರು ಕೂಡ್ತಾನೆ, ಸನ್ನಿಧಾನವೂ ಹೆಚ್ಚು. ತಾರತಮ್ಯದೊಳಗೂ ಪಾಠಕ್ಕಿಂತ ದೊಡ್ಡದು ಯಾವುದು ಇಲ್ಲೇ ಇಲ್ಲ. ಸತತಂ ಶಾಸ್ತ್ರಾವಮರ್ಶನಂ ಅಂತಾರೆ ಆಚಾರ್ಯರು. ಇನ್ನೂ ಹೇಳ್ತಾರೆ ಅತ್ಯಶಕ್ಯೇತು ನಿದ್ರಾದವು ಅಂತಾರೆ ಅನುವ್ಯಾಖ್ಯಾನದೊಳಗೆ ಆಚಾರ್ಯರು. ಎಷ್ಟು ಕಡಿಮೆ ಅಷ್ಟೇ ನಿದ್ದೆ ಮಾಡಿರಿ, ಎಷ್ಟು ಕಡಿಮೆ ಅಷ್ಟೇ ಊಟ ಮಾಡಿರಿ. ಬದುಕಲಿಕ್ಕೆ ಊಟ, ಬದುಕಲಿಕ್ಕೆ ನಿದ್ದೆ, ಮಿಕ್ಕ ಸಮಯ ಎಲ್ಲ ಶಾಸ್ತ್ರಾವಮರ್ಶನಕ್ಕೆ ಇಡ್ರಿ ಅಂತಾರೆ. ಯಾಕೆ ಶಾಸ್ತ್ರಾವಮರ್ಶನಕ್ಕೆ ಇಡಬೇಕು ಅಂದರೆ ದೇವರು ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂಡ್ತಾನೆ ಎನ್ನುವಂತಹ ಕಾರಣದಿಂದಾಗಿ. ಇದು ಒಂದು. ಇದು ಆದಮೇಲೆ ನೆಕ್ಸ್ಟ್ ಅದ್ರ ತಳಗೆ ಬರ್ತಕ್ಕಂತಹ ಸ್ಥಾನ ವಿಷ್ಣು ಪೂಜಾನೆ. ಆ ವಿಷ್ಣು ಪೂಜೆ ಏನದ ಅದನ್ನು ಅವಶ್ಯವಾಗಿ ಮಾಡಬೇಕು ಅನ್ನೋದನ್ನು ಎಲ್ಲರೂ ಮಾಡೋರೇ ಭಾಗವತಕ್ಕೆ ಬಂದು ಕೂತಿರ್ತಾರೆ. ಭಾಗವತ್ ಕೇಳೋರೆಲ್ಲರೂ ದೇವರ ಪೂಜಾ ಮಾಡುವವರೇ ಇದ್ದಾರೆ. ಇನ್ನಷ್ಟು ಭಕ್ತಿ ಶ್ರದ್ಧಾಪೂರ್ವಕವಾಗಿ ದೇವರ ಪೂಜೆ ನಮ್ಮಿಂದ ಮಾಡಿಸಲಿ ಅಂತ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಾವು ಶ್ರೀಮದ್ ಭಾಗವತದ ಕಥಾ ಭಾಗಕ್ಕೆ ಬರುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಹರಿ ಓಂ. ನಿನ್ನೆ ದಿವಸ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಭಾಗವತವನ್ನು ಹೇಳಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಹರಿ ಓಂ
ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನನಿರೋಧಲೀಲಯ ಗೃಹೀತಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯವರ್ತಮನೆ ಭೂಯೋ ನಮಃ ಸದ್ವೃಧಿನಚ್ಛಿದೆ ಸತಾಂ ಅಸಂಭವಾಯಾಖಿಲಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಂ ಅವಮೃಗ್ಯದಾಶುಷೇ ನಮೋ ನಮಸ್ತೆ ಸ್ಪೃಶಭಾಯ ಸಾತ್ವತಾಂ ವಿದೂರಕಾಷ್ಠಾಯ ಮುಹುಕ್ಕುಯೋಗಿನಾಂ ನಿರಸ್ತಸಾಮ್ಯಾತಿಶಯೇನ ರಾಧಸಾ ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ ನಮಃ ಯತ್ಕೀರ್ತನಂ ಯಚ್ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ವಿಚಕ್ಷಣಾಯಚ್ಚರಣೋಪಸಾದನಾತ್ ಸಂಗಂ ಯುದಸ್ಯೋಭಯತೋಂತರಾತ್ಮನಃ ವಿಂದಂತಿ ಹಿ ಬ್ರಹ್ಮಗತಿಂ ಗತಕ್ಲಮಾಃ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ಕಿರಾತಹೂಣಾಂಧ್ರಪುಲಿಂದಪುಲ್ಕಸಾ ಆಭೀರಕಂಕಾಯವನಶಕಾದಯಃ ಏನ್ಯೇ ಚ ಪಾಪಾಯದಪಾಶ್ರಯಾಶ್ರಯಾಃ ಕ್ಷುಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಶ್ರಿಯಃಪತಿಃ ಯಜ್ಞಪತಿಃ ಪ್ರಜಾಪತಿಃ ಧಿಯಾಂಪತಿಃ ಲೋಕಪತಿಃ ಧರಾಪತಿಃ ಪತಿರ್ಗತಿಶ್ಚಾಂದಕವೃಷ್ಣಿಸಾತ್ವತಾಂ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿಃ ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇದಸೆ ಪಪುರ್ಜ್ಞಾನಮಯಂ ಸೌಮ್ಯ ಯನ್ಮುಖಾಂ ಗುರುಹಾಸವಂ. ಶುಕಾಚಾರ್ಯರನ್ನು ಪರೀಕ್ಷಿತ ಮಹಾರಾಜ ಪ್ರಶ್ನೆ ಮಾಡಿದಾಗ, ಸ್ವಾಮಿ ನೀವೇನು ನಿಮ್ಮ ತಂದೆಯಿಂದ ಶ್ರೀಮದ್ ಭಾಗವತವನ್ನು ತಿಳಿದೀರಿ, ಆ ಭಾಗವತವನ್ನು ನನಗೆ ತಿಳಿಸ್ರಿ ಎಂಬುದಾಗಿ ಹೇಳಿದಾಗ ಮೊದಲಿಗೆ ಮಂಗಳಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ಶ್ಲೋಕಗಳಿಂದ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಶುಕಾಚಾರ್ಯರು ಭಾಗವತವನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ತನಕ ಶುಕಾಚಾರ್ಯರು ಹೇಳಿರ್ತಕ್ಕಂತಹ ಕಥಾಭಾಗ ಭಾಗವತ ಕೇಳಲಿಕ್ಕೆ ನಾವು ಹೆಂಗೆ ರೆಡಿ ಇರಬೇಕು ಅನ್ನೋದನ್ನು ಹೇಳಿದರು. ಭಾಗವತವನ್ನು ಕೇಳಿದಾಗ ಆಗುವ ಲಾಭದ ಬಗ್ಗೆ ಹೇಳಿದರು. ಭಾಗವತವನ್ನು ಶ್ರದ್ಧೆಯಿಂದ ಕೇಳದೇ ಹೋದರೆ ಎಂತಹ ಅನಿಷ್ಟ ಅನ್ನೋದನ್ನು ಕೂಡ, ಅಂದರೆ ಯಾವುದೇ ಒಂದು ಹೇಳಬೇಕಾದ್ರೆ ಅದೇ ರೀತಿ ಕ್ರಮ ಇರ್ತದೆ. ನಿಂದ, ಸ್ತುತಿ, ಸತ್ಕಾರ ಮೊದಲಾದ ವಿಧಾನಗಳವ. ಒಂದು ವಿಷಯವನ್ನು ಮನದಟ್ಟಾಗಿ ಹೇಳಬೇಕಾದರೆ, ಅದು ಮನಸ್ಸಿಗೆ ಮೂಡುವಂತೆ ಹೇಳಬೇಕಾದರೆ ಅದರ ಮಹತ್ವವನ್ನು ಹೇಳಬೇಕು. ಮೊದಲನೇದಾಗಿ ಮಾಡಿದವರಿಗೆ ಆಗುವ ಲಾಭಗಳ ವಿವರಣೆಯನ್ನು ಕೊಡಬೇಕು. ಮಾಡದಿದ್ದರೆ ಆಗುವ ತೊಂದರೆಗಳ ಬಗ್ಗೆ ಹೇಳಬೇಕು. ಹೀಗೆಲ್ಲ ಹೇಳಿದಾಗ ಮಾತ್ರ ಆ ವಿಷಯ ಮನದಟ್ಟಾಗ್ತದೆ. ಮುಂದೆ ಭಾಗವತ ಎಂಬತಕ್ಕಂತಹ ಅತ್ಯದ್ಭುತವಾದ ವಿಷಯವನ್ನು ಶುಕಾಚಾರ್ಯರು ಹೇಳಲಿಕ್ಕಿದ್ದಾರೆ. ಅದು ಭಾಗವತಕ್ಕೆ ಸರಿಸಾಟಿಯಾದ ಮತ್ತೊಂದು ವಿಷಯವೇ ಇಲ್ಲ. ಅಂತಹ ವಿಷಯವನ್ನು ಹೇಳಬೇಕಾದ್ರೆ ಮಾನಸಿಕವಾಗಿ ಕೇಳುವವರು ಹೇಳುವವರು ಎಷ್ಟು ಗಟ್ಟಿ ಇರಬೇಕು. ಅದಕ್ಕೋಸ್ಕರವಾಗಿ ನಿಂದಾನೂ ಹೇಳಿದರು, ಸತ್ಕಾರನೂ ಹೇಳಿದರು, ಅದರ ಮಹತ್ವವನ್ನೂ ತಿಳಿಸಿಕೊಟ್ಟರು. ಇಷ್ಟು ತಿಳಿಸಿ ನಮ್ಮನ್ನು ಗಟ್ಟಿಗೊಳಿಸಿ ಭಾಗವತವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಈ ಮಂಗಳಾಚರಣ ಶ್ಲೋಕವನ್ನು ಹೇಳ್ತಾರೆ. ಎಲ್ಲದಕ್ಕೂ ಕಾರಣ ಯಾರು ಅಂದರೆ ಸಾಕ್ಷಾತ್ ಭಗವಂತ. ಅವನಿಗೆ ಸರಿಸಾಟಿಯಾಗಿರ್ತಕ್ಕಂಥವರು ಇನ್ನೊಬ್ಬರಾರೂ ಇಲ್ಲ. ಆ ವಿಷ್ಣುವಿಗೆ ಈಕ್ವಲ್ಲಾಗಿ ನಿಲ್ತಕ್ಕಂತಹ ವ್ಯಕ್ತಿ ಮತ್ತೊಬ್ಬ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನಿಂದಲೇ ಎಲ್ಲ ಜಗತ್ತು ನಡೆಯೋದು ಅಂತಾರೆ. ಯಾವ್ಯಾವ ಇಡೀ ಸಮಗ್ರ ಪ್ರಪಂಚದ ಒಟ್ಟಾರೆ ತಾತ್ಪರ್ಯ, ಇಡೀ ಸಮಗ್ರ ಪ್ರಪಂಚದ ಅದು ಸೃಷ್ಟಿ ಇರಲಿ, ಸ್ಥಿತಿ ಇರಲಿ, ಸಂಹಾರ ಇರಲಿ, ನಿಯಮನ ಇರಲಿ, ಜ್ಞಾನ ಇರಲಿ, ಅಜ್ಞಾನ ಇರಲಿ, ಬಂಧ ಇರಲಿ, ಮೋಕ್ಷ ಇರಲಿ, ಅದೆಲ್ಲದಕ್ಕೂ ಕಾರಣ, ಪ್ರಧಾನ ಕಾರಣ ಪುರುಷೋತ್ತಮನಾದ ಭಗವಂತನೇ, ಇನ್ನಾರೂ ಇಲ್ಲ. ಹೀಗಾಗಿ ಕೀರ್ತನೆ ಮಾಡಿದರೆ ಭಗವಂತನದೇ. ಯತ್ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ. ನೋಡೋದಾದರೆ, ಕಣ್ಣಿನಿಂದ ನೋಡೋದಾದರೆ ದೇವರನ್ನೇ ನೋಡಬೇಕು ಹೊರತು ಇನ್ಯಾರನ್ನೂ ಅಲ್ಲ. ಇನ್ಯಾರನ್ನೂ ಅಲ್ಲ ಅಂದರೆ ದೇವತೆಗಳನ್ನಲ್ಲ, ಗುರುಗಳನ್ನಲ್ಲ ಅಂತಲ್ಲ. ಮತ್ತು ದೇವತೆಗಳಲ್ಲಿ, ಗುರುಗಳಲ್ಲಿ ವಿಶಿಷ್ಟವಾದ ಭಗವಂತನ ಸನ್ನಿಧಾನ ಇರ್ತದೆ. ಆದ್ದರಿಂದಾಗಿ ಎದ್ದು ಕೂಡಲೇ ಮೊದಲು ನೋಡೋದು ಗುರು ದರ್ಶನವನ್ನೇ ಮಾಡ್ಕೋಬೇಕು. ಗುರುಗಳ ಪಾದಕೆಗಳೇನಿರ್ತಾವೋ ಅವುಗಳ ದರ್ಶನ ಮಾಡಿಕೊಂಡ ಮೇಲೆ ಹೇಳಬೇಕು. ಪಾದಕೆಗಳನ್ನು ಮನೆಯೊಳಗೆ, ದೇವ್ರ ಮನೆಯೊಳಗೆ ಇಟ್ಟಿರ್ತೀವಿ. ಆದ್ದರಿಂದ ನಾವು ಮಲ್ಕೊಂಡಲ್ಲೇ ಬೆಡ್ರೂಮ್ನೊಳಗೆ ಅದನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ. ಹೆಂಗ್ರಿ ಅದನ್ನು ಅಂತ ಅನ್ನೋದಿತ್ತು ಅಂತಂದ್ರೆ ಮೊದಲೊಂದು ಫೋಟೋ ಹಾಕಿರ್ಬೇಕು. ನಾವು ಎದ್ದು ಕೂಡಲೇ ಕಾಣಬೇಕು ಗುರುಗಳು. ಆ ರೀತಿಯಾಗಿ ಒಂದು ಫೋಟೋ ಇಟ್ಕೊಂಡಾದರೂ ಅಥವಾ ಮಾನಸಿಕವಾಗಿಯೂ ಅವರ ಸ್ಮರಣೆಯನ್ನು ಮಾಡಿ ಎದ್ದು ಮುಖ ತೊಳ್ಕೊಂಡು ಪಾದಕೆಗೆ ನಮಸ್ಕಾರ ಮಾಡಿಯೇ ಮುಂದೆ ಶುರು ಮಾಡಬೇಕು. ಯಾಕೆ? ಆ ಗುರುಪಾದುಕೆಗಳಲ್ಲಿಯೇ ಭಗವಂತನ ಸನ್ನಿಧಾನ ಇರ್ತದೆ.
ಹೀಗಾಗಿ ದೇವರನ್ನೇ ಸ್ತುತಿ ಮಾಡಬೇಕು, ದೇವರನ್ನೇ ನೋಡಬೇಕು ಅಂದರೆ ಗುರುಗಳನ್ನು ಬಿಡಬೇಕು, ದೇವತೆಗಳನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ದೇವತೆಗಳಲ್ಲಿ ಗುರುಗಳಲ್ಲಿ ವಿಶಿಷ್ಟವಾದ ಸನ್ನಿಧಾನ ಇರ್ತದೆ. ಭಗವಂತನ ಪರಿವಾರ ಅಂತ ಅವರ ಪೂಜೆಯನ್ನು ಮಾಡಬೇಕು. ಹಾಗಾದ್ರೆ ಉಳಿದವ್ರನ್ನೇನು ಅಷ್ಟು ನೋಡಬಾರದು ಅಂದರೆ ಪ್ರಧಾನವಾಗಿ ನೋಡಬಾರದು ಅಂತ ಅರ್ಥ. ಸರ್ವೋತ್ತಮತ್ವೇನು ನೋಡಬೇಡ್ರಿ ಅಂತ ಅರ್ಥ. ಯಾವ ಗುರುಗಳು ಮುಂದೆ ಭಾಗವತಗಳಲ್ಲಿ ಬರ್ತಾವ, ಅದಕ್ಕೆ ಹೀಗೆ ಎಚ್ಚರಿಕೆ ಕೊಟ್ಟು ಬಿಡ್ತೇನೆ. ಯಾವ ಗುರುಗಳು ಯಾವ ದೇವತೆಗಳು ತಾಯಿನೂ ಅಲ್ಲ, ತಂದೆನೂ ಅಲ್ಲ, ಗುರುಗಳೂ ಅಲ್ಲ ಅಂತ ಹಿಂಗೆ ಮಾತು ಬಂದ್ಬಿಡ್ತಾವ. ಅಂದಾಕ್ಷಣಕ್ಕೆ ಹಂಗಾರೆ ಇವ್ರು ಅಲ್ಲ ಅಂತ ತಿಳ್ಕೊಳ್ಳೋದಲ್ಲ, ಅದು ಸರ್ವೋತ್ತಮರಾಗಿ ಅಲ್ಲ ಅಂತ ತಿಳಿಯೋದು ಅಷ್ಟೇನೆ. ದೇವರು ಮಾತ್ರ ಸರ್ವೋತ್ತಮ ಅಂತ ತಿಳಿಬೇಕು. ಹೀಗಾಗಿ ಯತ್ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ. ಆ ಭಗವಂತನ ಸ್ಮರಣೆ ಮಾಡಿದ ಕ್ಷಣಕ್ಕೆ ನಮ್ಮ ಪಾಪಗಳೇನವ, ಪಾಪಗಳು ಸುಟ್ಟು ಬೂದಿಯಾಗಿ ಬಿಡ್ತಾವಂತ. ಎಷ್ಟು ವಿಚಿತ್ರ. ಆಚಾರ್ಯರು ಹೇಳ್ತಾರೆ ಇದನ್ನು ಕೃಷ್ಣಾಮೃತ ಮಹಾರಣವದಲ್ಲಿ. ನಾರಾಯಣೋ ನಾಮ ನರೋ ನರಾಣಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅಂತಾರೆ. ನಾರಾಯಣ ಎಂಬತಕ್ಕಂತಹ ಒಬ್ಬ ದೊಡ್ಡ ಕಳ್ಳ ಇದ್ದಾನಪ್ಪ. ಆ ಕಳ್ಳ ಏನು ಮಾಡ್ತಾನೆ ಅಂದರೆ, ಕಳ್ಳ ನಮಗೆ ಗೊತ್ತಾಗಲಾರ್ದಂಗೆ ವಸ್ತುಗಳನ್ನು ಕಳ್ಳತನ ಮಾಡ್ತಾನೆ. ಈ ನಾರಾಯಣ ಎಂಬತಕ್ಕಂತಹ ಕಳ್ಳ ದೊಡ್ಡ ಕಳ್ಳ ಅಂತವ. ಅವ ಏನು ಕಳ್ಳತನ ಮಾಡ್ತಾನಂದ್ರೆ ನಮಗೆ ಗೊತ್ತಾಗದಂತೆ ನಮ್ಮ ಪಾಪಗಳನ್ನೆಲ್ಲ ಕಳ್ಳತನ ಮಾಡ್ತಾನಂತವ. ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅಂತಾರೆ. ಜಗತ್ತಿನೊಳಗೆ ನಾರಾಯಣನಂತಹ ದೊಡ್ಡ ಕಳ್ಳನೇ ಇಲ್ಲ ಅಂತಾರೆ. ಯಾಕೆ? ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಭಗವಂತ. ಅದು ಅದೇ ಬೇಕು ಹೋದಲ್ಲ. ಪಾಪಗಳನ್ನು ಕಳ್ಕೊಳ್ಳೋದೇ ಬಹಳ ಪ್ರಧಾನಭೂತವಾದದ್ದು. ಪಾಪಗಳನ್ನು ಕಳ್ಕೊಂಡ ಮೇಲೇ ಸುಖ ಸಿಗೋದು. ನಮಗೆ ದುಃಖಗಳು ಯಾಕಾಗ್ತಾವೆ ಅಂತ ತಿಳ್ಕೊಂಡೇವಿ? ನಾವು ಮಾಡಿರುವ ಕರ್ಮಗಳಿಗೆ ಅನುಗುಣವಾಗಿ ನಾವೇನು ಪಾಪ ಕರ್ಮಗಳನ್ನು ಮಾಡಿರ್ತೀವಿ, ಅದನ್ನು ಶಿಕ್ಷಾ ಅನುಭವಿಸಲಿಕ್ಕೆ ದುಃಖಗಳು ಬಂದಿರ್ತಾವೆ, ಬೇರೆ ಯಾವುದಕ್ಕೂ ಬಂದಿರಂಗಿಲ್ಲ. ಅದನ್ನು ಕಳ್ಕೋಬೇಕಾದ್ರೆ ನಾರಾಯಣನ ಸ್ಮರಣೆಯನ್ನು ನಾವು ಯಾವಾಗಲೂ ಕೂಡ ಮಾಡ್ತಾ ಇರಬೇಕು ಎಂಬುದಾಗಿ ತಿಳಿಸ್ತಾರೆ. ಅಂತಹ ಭಗವಂತನಿಗೆ ನಮಸ್ಕಾರಗಳು. ಇನ್ನೇನು ಹೇಳಬೇಕಪ್ಪ ಅಂತಾರೆ. ಕಿರಾತರು, ನೀವು ಬ್ರಾಹ್ಮಣರಲ್ಲ, ಯಾರ್ಯಾರೋ ಅವರೆಲ್ಲರದು ಹೇಳ್ತಾರೆ. ಇವರೆಲ್ಲರೂ ಕೂಡ ಭಾಗವತಾದಿಗಳ ಕಥಾಶ್ರವಣವನ್ನು ಮಾಡಿದ್ದಾರೆ ಅಲ್ಲ, ಭಾಗವತ ಕಥಾಶ್ರವಣ ಮಾಡಿದ ಭಗವದ್ ಭಕ್ತರನ್ನು ನೋಡಿದರೆ ಸದ್ಯದಲ್ಲಿ ಪುನೀತರಾಗ್ತಾರೆ. ಯಾರ್ಯಾರು? ಕಿರಾತರು, ಹೂಡರು, ಪುಲಿಂದರು, ಪುಲ್ಕಸರು, ಹೀಗೆ ಅನೇಕ ಥರದ ಜನಗಳೇನಿದ್ದಾರೋ ಇವರೆಲ್ಲರೂ ಕೂಡ ಭಾಗವತದ ಕಥಾಶ್ರವಣದಿಂದ ಮುಕ್ತಿಯನ್ನು ಹೊಂತಾರೆ. ಕೆಲವರಿಗೆಲ್ಲ ಏನು ಅನಿಸೋದು ಅಂದರೆ, ಭಾಗವತ ಅಂದರೆ ನಾವು ಒಟ್ಟ ಕೇಳೋದು, ಬೇರೆಯವರು ಯಾರೂ ಕೇಳಬಾರ್ದದನ್ನು ಅಂತ ಅನಿಸೋದು. ಹಂಗೇನಿಲ್ಲ, ಭಾಗವತದಲ್ಲೇ ಹೇಳ್ತಾ ಇರೋದನ್ನು. ಯಾರಾದರೂ ಭಾಗವತದ ಕಥಾಶ್ರವಣವನ್ನು ಮಾಡಲೇಬೇಕು. ಯಾವುದೇ ಜಾತಿ ಧರ್ಮ ಲಿಂಗಗಳ ವ್ಯತ್ಯಾಸ ಅನ್ನೋದು ಇಲ್ಲೇ ಇಲ್ಲ. ಏಕಾದಶಿ ಹೆಂಗೆ ಜಾತಿ ಧರ್ಮಗಳ ವ್ಯತ್ಯಾಸ ಇಲ್ಲದಂತೆ ಸಾರ್ವಜನಿಕ ಧರ್ಮ ಅದನ್ನು ಏಕಾದಶಿ. ಭಾಗವತದ ಕಥಾಶ್ರವಣವೂ ಅಷ್ಟೇ. ಇವರಷ್ಟೇ ಕೇಳಬೇಕು ಭಾಗವತವನ್ನಂತ ಏನಿಲ್ಲ. ಭಗವದ್ ಭಕ್ತರು ಎಲ್ಲಿ ಹುಟ್ಟ್ಯಾರ ಏನಿದ್ದಾರ ಅವರ ಎಲ್ಲೂ ಕಡೆಗೂ ಕೇಳ್ಬೋದು ಭಾಗವತವನ್ನು ಅಂತ ತಿಳಿಸಿಕೊಡ್ತಾರೆ. ಆದರೆ ಕ್ರಮ ಅದ. ಕೂಡುವಾಗ ಕೇಳುವಾಗ ಒಂದು ಕ್ರಮ ಇರ್ತದೆ. ಆ ಕ್ರಮವನ್ನು ಅನುಸರಿಸಿಕೊಂಡು ಶ್ರೀಮದ್ ಭಾಗವತದ ಕಥಾಶ್ರವಣವನ್ನು ಮಾಡಬೇಕಪ್ಪ. ಪರಮಾತ್ಮ ಅಂದರೆ ಯಾರನ್ನು ತಿಳ್ಕೊಂಡಿಯೋ, ಶ್ರೇಯಪತಿ ಸಾಕ್ಷಾತ್ ನಾರಾಯಣನೇ. ಅವನೇ ಯಜ್ಞಪತಿ, ಅವನೇ ಪ್ರಜಾಪತಿ, ನಮ್ಮ ಬುದ್ಧಿಯ ಪತಿ ಅವನೇ. ಧಿಯಾಂಪತಿ, ಎಲ್ಲ ಲೋಕಗಳಿಗೂ ಅವನೇ ಪತಿ. ಧರಾಪತಿ, ಭೂಮಿಯ ಒಡೆಯನೂ ಅವನೇ. ಪತಿ, ಒಟ್ಟಿ ಯಾವುದಕ್ಕಂಥದ್ದು ಎಲ್ಲದಕ್ಕೂ ಪತಿ ಅವನೇ. ಗತಿಯೂ ಅವನೇ, ಇನ್ಯಾರೂ ಅಲ್ಲ. ಇಂತಹ ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗಲಿ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇದಸೆ. ಇಂತಹ ಭಗವಂತನಿಗೆ ನಮಸ್ಕಾರಗಳು ಎಂಬುದಾಗಿ ತಿಳಿಸಿ, ನೀನು ಪ್ರಶ್ನೆ ಕೇಳಿದಲ್ಲ, ನಾರದರಿಗೆ ಚತುರ್ಮುಖ ಬ್ರಹ್ಮದೇವರು ಯಾಕೆ ಭಾಗವತವನ್ನು ಹೇಳಿದರು, ಅವರಿಗೂ ಸಮಾಗಮ ಹೆಂಗಾತು ಅಂತ ಪ್ರಶ್ನೆ ಕೇಳಿದಲ್ಲ, ಆ ವಿಷಯಕವಾದ ಕಥೆಯನ್ನು ಹೇಳ್ತೀನಿ ಕೇಳು ಎಂಬುದಾಗಿ ಹೇಳುತ್ತಾರೆ. ನಾರದರಿಗೆ ಒಂದು ದಿವಸ ಅನ್ನಿಸ್ತಂತ, ಲೋಕದೊಳಗೆಲ್ಲರೂ ಕೂಡ ಅದು ಇವ ದೊಡ್ಡ ದೇವರು ಅವ ದೊಡ್ಡ ದೇವರು ಅಂತ ಏನೇನೋ ವಿಚಾರ ಮಾಡ್ಕೋತ ಹೊಂಟಾರ. ನಿಜವಾಗಿಯೂ ದೊಡ್ಡ ದೇವ ಯಾರು ನೋಡ್ಕೊಂಬರೋಣ. ನಾ ಏನು ಅನ್ಕೊಂಡೀನಿ ಅಂದ್ರೆ, ಜಗತ್ಸೃಷ್ಟಿಯನ್ನು ಮಾಡತಕ್ಕಂತಹ ಬ್ರಹ್ಮ ಏನಿದ್ದಾನೋ ಬ್ರಹ್ಮನೇ ಸುಪ್ರೀಂ ಲಾರ್ಡ್ ಅನ್ಕೊಂಡೇನೋ ಹೊರತು ಬೇರೆ ಯಾರನ್ನು ಅಂತ ನಾನು ಅನ್ಕೊಂಡಿಲ್ಲ. ಅದರ ಪರೀಕ್ಷೆ ಮಾಡಿ ಬಂದ್ಬಿಡೋಣ ಎಂಬುದಾಗಿ ವಿಚಾರವನ್ನು ಮಾಡಿಕೊಂಡು ನಾರದರು ಬ್ರಹ್ಮದೇವರ ಲೋಕಕ್ಕೆ ಬರ್ತಾರೆ. ಒಂದು ಸ್ಪಷ್ಟ ಇರಲಿ, ಮುಂದೆ ಬ್ರಹ್ಮದೇವರೇ ಹೇಳ್ತಾರೆ ಆ ಮಾತನ್ನು, ನಮಗೆ ಮೊದಲಿಗೇನೆ ಸ್ಪಷ್ಟ ಇರಲಿ. ನಾರದರಿಗೆ ಅಜ್ಞಾನ ಇಲ್ಲ. ನಾರದರಿಗೆ ಗೊತ್ತದ ವಿಷ್ಣು ಸರ್ವೋತ್ತಮ ದೇವತೆ ಅಂತ ಗೊತ್ತದ. ವಿಷ್ಣುವಿನ ನಂತರದಲ್ಲಿಯೇ ಬ್ರಹ್ಮದೇವರು ಅಂತ ಅವರಿಗೆ ಪಕ್ಕಾದ 100ಕ್ಕೆ 100ರಷ್ಟು ಸಂಶಯ ಅವರಿಗಿಲ್ಲ. ಲೋಕದಲ್ಲಿ ನಾವೇನು ಸಂಶಯ ಮಾಡ್ಕೋತೀವಿ, ನಮ್ಮಂಥವರ ಸಂಶಯ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಅವರು ಪ್ರಶ್ನೆಯನ್ನು ಕೇಳ್ತಾರೆ ಅಷ್ಟೇ. ಇದನ್ನು ನಾನೇ ಹೇಳಬೇಕಾಗಿಲ್ಲ, ಬ್ರಹ್ಮದೇವರೇ ಹೇಳ್ತಾರೆ ನಾರದರಿಗೆ. ನಿನಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡಪ್ಪ, ನಿನಗೆ ಗೊತ್ತದದು ಅಂತಾರೆ. ಅಷ್ಟು ಹೊತ್ತು ನಮಗೆ ಅಜ್ಞಾನ ಬೇಡ ನಾರದರ ಬಗ್ಗೆ. ನಾ ಪ್ರಸಂಗಕ್ಕೆ ಬರೋ ತನಕನೂ ಹಂಗಾರೆ ನಾರದರಿಗೂ ತಿಳಿದಿದ್ದಿಲ್ಲೇನು ಅಂತನ್ನುವ ಸಂಶಯ ಯಾರಿಗೂ ಬರಬಾರ್ದು. ಅದಕ್ಕೆ ಮೊದಲು ನಿರ್ಣಯ ಹೇಳಿದೆ. ನಾರದರಿಗೆ ಗೊತ್ತಿದೆ ವಿಷ್ಣು ಸರ್ವೋತ್ತಮ,
ವಿಷ್ಣುವಿನ ಅನಂತ ಗುಣಗಳನ್ನು ಬ್ರಹ್ಮದೇವರಿಗೂ ಎಣಿಸಲಿಕ್ಕೆ ಸಾಧ್ಯ ಇಲ್ಲ, ಲಕ್ಷ್ಮೀದೇವಿಗೆ ಆಗುವುದಿಲ್ಲ ಅಂದರೆ ಇನ್ನು ಬ್ರಹ್ಮದೇವರು ಏನು ಎಣಿಸ್ತಾರ ಅನ್ನುವಂತಹ ವಿಷಯ ನಾರದರಿಗೆ ಸ್ಪಷ್ಟವಾಗಿ ಗೊತ್ತಿದ್ದರು. ಲೋಕದ ಜನರಿಗೆ ಆ ವಿಷಯವನ್ನು ತಿಳಿಸಬೇಕು ಅನ್ನೋ ಕಾರಣದಿಂದಾಗಿ ಇದನ್ನೊಂದು ಪರೀಕ್ಷೆ ಮಾಡಿ ನೋಡೋಣ ಅಂತ ಬರ್ತಾರೆ. ಬ್ರಹ್ಮದೇವರು ಲೋಕಕ್ಕೆ ಬರ್ತಾರೆ. ಬ್ರಹ್ಮದೇವರು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾರೆ. ನಾರದರು ಬಂದರು, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ತಮ್ಮ ತಂದೆಯಾದ ಬ್ರಹ್ಮದೇವರಿಗೆ. ಬ್ರಹ್ಮದೇವರ ಕಣ್ಣು ತೆಗೆದರು, ನೋಡಿದರು. ಬಾರಪ್ಪ ನಾರದ, ಬಾ, ಏನು ಬೇಕಿತ್ತು, ಇಲ್ಲಿಗೆ ಯಾಕೆ ಬಂದಿ ಅಂತ ಕೇಳಿದರು. ಆಗ ನಾರದರು ಹೇಳ್ತಾರೆ, ಏನಿಲ್ಲ, ನಾನು ನಿಮ್ಮನ್ನೇ ಸರ್ವೋತ್ತಮ ದೇವತೆ ಅಂತ ತಿಳ್ಕೊಂಡೀನಿ. ನೀವು ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡಲಿಕ್ಕತ್ತೀರಿ ಅಂತಂದ್ರೆ ನಿಮಗಿಂತ ಉತ್ತಮ ಇನ್ನೊಬ್ಬ ಇದ್ದಾನಂತ ಆಯ್ತಲ್ಲ, ಹಂಗಾರೆ ಅದನ್ನೇ ಕೇಳಲಿಕ್ಕಂತ ನಾನು ಬಂದೀನಿ ಅಂತಂದಾಗ ಬ್ರಹ್ಮೋವಾಚ, ಬ್ರಹ್ಮದೇವರು ಹೇಳ್ತಾರೆ, ಸಮ್ಯಕ್ಕಾರುಣಿಕಸ್ಯೇದಂ ವತ್ಸತೆ ವಿಚಿಕಿತ್ಸಿತಂ ಯದಹಂ ಚೋದಿತ ಸೌಮ್ಯ ಭಗವದ್ವೀರ್ಯ ದರ್ಶನೇ. ನಿನಗೆಲ್ಲ ಗೊತ್ತದಪ್ಪ, ಆದರೂ ಲೋಕ ಕಲ್ಯಾಣಕ್ಕಾಗಿ ಅಂತೀನಿ ಈ ಪ್ರಶ್ನೆಯನ್ನು ಕೇಳಿದ್ರೆ ನನಗೆ ತುಂಬ ಸಂತೋಷ ಇದೆ, ಹೇಳ್ತೀನಿ. ನಾ ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಅಂತಾರೆ ಬ್ರಹ್ಮದೇವರು. ಸತ್ಯವಾಗಿ ಹೇಳುತ್ತೇನೆ, ಶ್ರೀಹರಿಗಿಂತಲೂ ಸರ್ವೋತ್ತಮನಾದ ದೇವತೆ ಮತ್ತೊಬ್ಬ ಇಲ್ಲ. ಪುರುಷೋತ್ತಮ ದೇವತೆ ಅಂದರೆ ಸಾಕ್ಷಾತ್ ನಾರಾಯಣನೇ ಹೊರತು ಇನ್ಯಾರೂ ಅಲ್ಲ. ನಾನೃತಂಬತ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋಃ ಅವಿಜ್ಞಾಯ ಪರಂ ಮತ್ ಏತಾವತ್ವಂ ಯತೋ ಹಿ ಮೇ. ಆದರೆ ನೀನೇ ಉತ್ತಮ ದೇವತೆ ಅಂತ ಅನ್ಕೊಂಡು ನನ್ನ ಕಡೆಗೆ ಬಂದೆಲ್ಲ. ನೀನು ಸಜ್ಜನರ ಹಿತದೃಷ್ಟಿಯಿಂದಲೇ ಬಂದಿರಬಹುದು. ನಾನು ಕೇಳಿದ್ನಲ್ಲೋ ಮಾರಾಯ, ನನಗಿಂತ ಉತ್ತಮರಿರುವಾಗ ನೀನೇ ಉತ್ತಮ ಅನ್ನುವ ಮಾತನ್ನು ಕೇಳಿದ್ನಲ್ಲ ನಾನು. ಅದಕ್ಕಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೀನಿ ಅಂತಾರೆ ಅವರು. ಯಾರು? ಲೋಕ ಪಿತಾಮಹರಾದ ಚತುರ್ಮುಖ ಬ್ರಹ್ಮದೇವರು, ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರು, ಅಜ್ಞಾನಾದಿ ಲವಲೇಶಗಳು ಇಲ್ಲದ ಬ್ರಹ್ಮದೇವರು, ಅಖಣಾಶ್ಮ ಸಮರು ಅಂತಾರೆ ಬ್ರಹ್ಮದೇವರನ್ನು. ಅವರ ಈ ಪ್ರಾಕೃತಿಕವಾದ ದೇಹ ದಗ್ಧ ಪಟಾಯಮಾನವತ ಅಂತ ಹೇಳ್ತಾರೆ. ಅಂತಹ ಬ್ರಹ್ಮದೇವರಂತಾರೆ, ನನ್ನನ್ನೇ ಉತ್ತಮ ಅಂತ ನೀನು ತಿಳಿದದ್ದಕ್ಕೆ ದೇವರ ಸ್ಮರಣೆಯನ್ನು ಮಾಡಬೇಕಾಗಿದೆ ನಾನು ಅಂತ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ನಮ್ದು ಹೆಂಗದ ಅಂದ್ರೆ, ಆಚಾರ ನೀವು ಭಾಳ ದೊಡ್ಡವ್ರಿ ಅಂದ್ಬಿಟ್ರೆ ಭಾಳ ಹೇಳಿ ಹಿಗ್ಗಿ ಬಿಡ್ತೀವಿ ನಾವು ಅಲ್ಲ. ನಮಗಿಂತ ದೊಡ್ಡವರಿದ್ದಾರೆ ಅನ್ನೋದನ್ನು ನಾವು ಪರಿಗಣನೆಗೆ ತಗೊಳ್ಳಂಗಿಲ್ಲ. ನಾನೇ ದೊಡ್ಡವ ಅನ್ನುವಂತಹ ಭಾವನೆಯಲ್ಲಿ ಬಂದುಬಿಡ್ತೀವಿ. ಅದು ಎಷ್ಟರ ಮಟ್ಟಕ್ಕೆ ಹೋಗ್ಯದ ಬೆಳೆದದ ಅಂದ್ರೆ ನಾನೇ ನನ್ನದೇ ಅನ್ನುವಂತಹ ಮಟ್ಟ ಪೂರ್ತಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟೇವೆ ನಾವು. ಓರಲಿ ಹೇಳಂಗಿಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ಓರಲಿ ಹೇಳಂಗಿಲ್ಲ, ಕ್ರಿಯೆ ಒಳಗೆ ಮಾತ್ರ ನಾನೇ ದೇವರು ಅನ್ನುವಷ್ಟರ ಮಟ್ಟಿಗೆ. ಇನ್ನೂ ಕೆಟ್ಟ ಪರಿಸ್ಥಿತಿ ಹೇಳಬೇಕು ಅಂದ್ರೆ, ದೇವ್ರ ಪೂಜಾ ನಾ ಮಾಡಿದ್ರೆ ದೇವ್ರ ಪೂಜಾ, ನಾ ಮಾಡಿದ್ರೆ ದೇವ್ರ ನೈವೇದ್ಯ, ನಾನಾ ಮೊದಲು ಗಂಧಾಕ್ಷಂತಿ ಹಚ್ಕೋಬೇಕು, ನಾನಾ ಮೊದಲು ತೀರ್ಥ ತಗೋಬೇಕು, ನಾನಾ ನೈವೇದ್ಯ ಮಾಡಬೇಕು. ನಂದೇ ಯಾಕೆ ಲಕ್ಷ್ಮೀದೇವಿ ನೈವೇದ್ಯ ಮಾಡೋಕ್ಕೆ ಅಂತ ಅನ್ನೋದು ಶಾಸ್ತ್ರ ಹೇಳ್ತಾರೆ. ಕುಲಕರ್ಣಿಯವ್ರು ನಾವು ನೈವೇದ್ಯ ಮಾಡ್ತೀವಿ, ನೀವು ಬೇಡ್ರಿ, ನೀವು ನೈವೇದ್ಯ ಮಾಡಿಬಿಡ್ರಿ, ನಾನೇ ನೈವೇದ್ಯ ಮಾಡ್ತೇನೆ ಅಂತ ಅಲ್ಲ. ಯಾಕೆ ನೈವೇದ್ಯ ನಾನು ಮಾಡಿದ್ರು ಲಕ್ಷ್ಮೀದೇವಿನೇ ಮಾಡೋಕ್ಕೆ, ಕುಲಕರ್ಣಿಯವ್ರು ಮಾಡಿದ್ರು ಲಕ್ಷ್ಮೀದೇವಿನೇ ಮಾಡೋಕ್ಕೆ, ಬೇರೆದವ್ರು ಯಾರೂ ಮಾಡೋಂಗಿಲ್ಲ. ಇಷ್ಟು ಗೊತ್ತಿದ್ದು ಸಹಿತ ನಂದ ನೈವೇದ್ಯ. ನೀವು ಯಾರು ಪೂರ್ತಿ ಲೌಕಿಕ ಇರ್ತಾರೋ ಅವ್ರ ಕಡೆಯಿಂದ ಏನೂ ಮೈಲಿಗೆ ಧರ್ಮ ಕರ್ಮಗಳು ಇರುವುದಿಲ್ಲ, ಅವ್ರು ನೈವೇದ್ಯ ಮಾಡೋದು ಬೇಡ, ನೀವು ನೈವೇದ್ಯ ಮಾಡ್ತೀವಿ ಅಂತನ್ರಿ. ಸದಾಚಾರ ನಿಷ್ಠರಾಗಿ ಏಕಾದಶಿ ಉಪವಾಸಾದಿಗಳನ್ನು ಮಾಡಿಕೊಂಡು ವೃತ ನಿಯಮಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಬ್ರಾಹ್ಮಣ ದೇವರ ಪೂಜೆ ಮಾಡಿದ್ರೆ ಆ ನೈವೇದ್ಯ ಬರುವುದಿಲ್ಲ. ಯಾಕೆ? ಬೆಳಗಾವಿ ಒಳಗೆ ಒಬ್ಬರಿದ್ರು, ಈಗ ಪುಸ್ತಕ ಮತ್ತೆ ರೀಪ್ರಿಂಟ್ ಆಗ್ಯದ ಅದು. ಹಿಂದೆ ಇದೊಂದು ದೊಡ್ಡ ಕ್ರಾಂತಿ ಎಬ್ಬಿಸಿದ್ರು ಅವ್ರು. ಇವೆಲ್ಲ ನೈವೇದ್ಯದ ಗದ್ಲಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ರು. ನಾನೇ ಅನ್ನೋ ಗದ್ಲಕ್ಕೆ ಹೋಗಬೇಡ್ರಿ, ನಾನೇ ಅನ್ನೋ ನೈವೇದ್ಯ ಮಾಡಿದ್ರೆ ನೈವೇದ್ಯನೇ ಬರುವುದಿಲ್ಲ ಅಂತ ಬರೆದಾರ ಅವರು. ಪಾಂಗ್ರಿ ಆಚಾರ್ಯರು ಅಂತ ದೊಡ್ಡ ಆಚಾರ್ಯರು, ಹಿಂದೆ ನಾರದರ ಅನುಗ್ರಹಕ್ಕೆ ಪಾತ್ರರಾದ ಅವರು ಪಾಂಗ್ರಿ ಆಚಾರ್ಯರು ಅಂತ. ಈಗ ಅವರ ವಂಶದವರು ಬೆಳಗಾವದೊಳಗೆ ಇದ್ದಾರೆ. ಅದು ತಿರ್ಗಾ ಮತ್ತೆ ರೀಪ್ರಿಂಟ್ ಆಗ್ಯದ ಪುಸ್ತಕ. ಅದರೊಳಗೆ ಸ್ಪಷ್ಟವಾಗಿ ಬರೀತಾರೆ ಅವ್ರು, ನಾನೇ ನೈವೇದ್ಯ ಅನ್ನೋದೇನದ ಅವ್ರ ನೈವೇದ್ಯ ಸ್ವೀಕಾರ ಮಾಡಬೇಡ್ರಿ ಅಂತಾರೆ. ಯಾಕಂದ್ರೆ ಅಹಂಭಾವದ ಅವ್ರೊಳಗೆ. ನಾ ನೈವೇದ್ಯ ಮಾಡಿದ್ರಷ್ಟೇ ನೈವೇದ್ಯ ಅಂತ ಯಾರು ಅಂತಾರ, ಅವರಂತ ಮೈಲಿಗೆನೇ ಯಾರೂ ಅಲ್ಲ. ಯೋಚನೆ ಮಾಡಿರಿ, ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಹೋಗ್ಬಿಟ್ಟಿವಿ ಅಂತ. ಸಮಾಜ ಹೆಂಗೋ ಮತ್ತು ನಾವು ಮನ್ನಣೆ ಅವರಿಗೆ ಕೊಡ್ತೀವಿ, ನೀವು ನೈವೇದ್ಯ ಆಗಲಿ ಆಚಾರ ಅಂದ್ಬಿಡ್ತೀವಿ. ಅದು ನಮ್ಮ ಮನೆಯೊಳಗೆ ಮಾತ್ರ ನಾವು ಮಾಡಲಿಕ್ಕೆ ಕೊಟ್ಟಿಲ್ಲ, ಖಂಡಿತ ಕೊಟ್ಟಿಲ್ಲ. ನಾನು ನಮ್ಮ ಮನೆಯೊಳಗೆ ನಮ್ಮ ದೇವರ ನೈವೇದ್ಯ ನಾವೇ ಮಾಡೋದು, ನಿಮ್ಮ ಮನೆಯೊಳಗೆ ನಾವೇ ನೈವೇದ್ಯ ಮಾಡೋದಿಲ್ಲ. ಹಾಗೆ ಶ್ರಾದ್ದ ಪಕ್ಷ ಇದ್ದಾಗ ಮಾಡ್ಲಿಕ್ಕೆ ಬರಂಗಿಲ್ಲ ಅನ್ನೋ ಕಾರಣಕ್ಕೆ ನೈವೇದ್ಯ ಮಾಡಿದ್ರೆ ನೈವೇದ್ಯ ಮಾಡ್ತದೆ ಅಷ್ಟೇನೆ. ಯಾಕೆ ನನ್ನ ಮನೆ ದೇವರೊಳಗೆ ನಾನು ಷೋಡಶೋಪಚಾರ ಪೂಜೆ ಮಾಡಿದಾಗ, ಇನ್ನೊಂದು ನೆನಪಿಟ್ಟುಕೊಡ್ರಿ, ಧರ್ಮ ಏನು ಅಂದರೆ ಯಾರು ಷೋಡಶೋಪಚಾರ ಪೂಜೆ ಮಾಡ್ತಾರೋ ಅವರೇ ನೈವೇದ್ಯ ಮಾಡಬೇಕು. ಶುದ್ಧಾಭಿಷೇಕದು ನಾ ಮಾಡೋದು, ಆಮೇಲೆ ನೈವೇದ್ಯ ಬಂದು ಇನ್ನೊಬ್ಬ ಮಾಡೋದು ಇಲ್ಲ.
ಕಲಶ ಪೂಜಾ ತನಕನೂ ಬೇರೆದವ್ರು ಪೂಜೆ ಮಾಡ್ಕೊಂಡು ಬರಲಿ, ಆಮೇಲೆ ನಾನು ಸಹಸ್ರ ಶೀರ್ಷ ಅನ್ಕೋತ ಯಾವತ್ತು ನಾನು ಪುರುಷ ಸೂಕ್ತದಿಂದ ದೇವರಿಗೆ ಅಭಿಷೇಕ ಮಾಡ್ತೇನೋ, ಯಾರು ಅಭಿಷೇಕ ಮಾಡ್ತಾರೋ ಅವರೇ ನೈವೇದ್ಯ ಮಾಡಬೇಕು ಅಂತದ. ಇಲ್ಲದೆ ಹೋದರೆ ಮಹಾಪಾಪ ಅಂತದ. ನಾವೇನು ಮಾಡಿಬಿಡ್ತೀವಿ, ದೇವ್ರಿಗೆ ಒಂದು ಸುಮ್ಮನೆ ತೆಂಗಿನಕಾಯಿ ಇಟ್ಟು ನೈವೇದ್ಯ ಮಾಡಿ ಮುಗಿಸ್ಬಿಡ್ತೀವಿ, ಮುಂದೊಂದು ತೀರ್ಥ ಅದು ಇಟ್ಟಿರ್ತೀವಿ, ಆಚಾರ ನೀವು ನೈವೇದ್ಯ ಮಾಡಿರಿ ಅಂತೀವಿ. ಎಂಥ ಅನರ್ಥಕ್ಕೆ ಹೋಗಿವಿ ಅಲ್ಲ. ದೇವ ಪೂಜಾ ಈಜ್ಯ ಹೇಳಬೇಕಾದ್ರೆ ಹೇಳಬೇಕಾಗಿತ್ತು ಅದನ್ನು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು. ನಾನೇ ಅನ್ನುವಂತಹ ಭಾವನೆ ಎಷ್ಟೂ ಒಳ್ಳೆಯದಲ್ಲ. ಯಾಕಂದ್ರೆ ನೀ ಕೆಟ್ಟಿದ್ದಿ, ನಾ ಚಲೋ ಇದ್ದೀನಿ ಅನ್ನೋ ಭಾವನೆ ನನಗೆ ಬರ್ಲಿಕ್ಕತ್ತದಂದ್ರೆ ಮೊದಲು ನಾ ಕೆಟ್ಟಿದ್ದೀನಲ್ಲ. ನಿನ್ನ ಒಳಗಿಂದ ನನಗೇನು ಗೊತ್ತದ ನೋಡ್ರಿ ಯಾವ ಮಟ್ಟಕ್ಕೆ ನಾವು ಹೊಂಟೀವಿ. ಹಿಂದೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಹಿಂಗೇ ನಡೆದಿತ್ತದು. ಇವ್ರ ನೈವೇದ್ಯ ಅವರು ಉಣಂಗಿಲ್ಲ, ಅವ್ರ ನೈವೇದ್ಯ ಅವರು ಉಣಂಗಿಲ್ಲ, ರಾತ್ರಿ ಯಾರ್ದು ಊಟ ಇಲ್ಲ, ಹಿಂಗಾಗಿಬಿಡ್ತೀವಿ. ಸತ್ಯಧ್ಯಾನ ತೀರ್ಥರಿಗೆ ಗೊತ್ತೇ ಆಗಲಿಲ್ಲ ಇದು, ಎಷ್ಟೋ ದಿವಸ ಗೊತ್ತಾಗಲಿಲ್ಲ ಪಾಪ. ಹಂಗೆ ನ್ಯಾಚುರಲ್ ಕೇಳಿದ್ರು, ಎಲ್ಲಾರ್ದು ರಾತ್ರಿ ಊಟ ಬರೋಬ್ಬರಿ ನಡೆದೇನಪ್ಪ ಅಂತ ಕೇಳಿದರು. ಅವ್ರು ಹೇಳಿದ್ರು, ಈ ಆಚಾರ ನೈವೇದ್ಯ ಅವ್ರು ಉಣ್ಣೋದಿಲ್ಲ, ಆ ಆಚಾರ ನೈವೇದ್ಯ ಇವ್ರು ಉಣ್ಣೋದಿಲ್ಲ, ಹಿಂಗಾಗ್ಯದ್ರಿ ಸ್ವಾಮಿ, ಯಾರ್ದು ರಾತ್ರಿ ಊಟ ಇಲ್ಲ ಅಂದರು. ಅಯ್ಯೋ ಹುಚ್ಕೊಡ್ರೆ ಹೋಗ್ರಿ ಅಂದರು. ಮುಂಜಾನೆ ನೀವೇನು ನೈವೇದ್ಯಕ್ಕೆ ಇಡ್ತಿರಲ್ಲ ಅದನ್ನೇ ಅಕ್ಕಿ ತೊಗೊಂಡು ಬರ್ರಿ, ಮುಂಜಾನೆ ಎಲ್ಲ ಪದಾರ್ಥಗಳು ನೈವೇದ್ಯಕ್ಕೆ ಇಡ್ರಿ, ಪಕ್ಕದೊಳಗೆ ಒಂದು ಅಕ್ಕಿ ತೊಗೊಂಬಂದು ಇಟ್ಟಿರ್ರಿ, ಅಕ್ಕಿ ನಾನೇ ನೈವೇದ್ಯ ಮಾಡ್ತೀನಿ, ಅದನ್ನು ಅನ್ನ ಮಾಡಿ ಊಟಕ್ಕೆ ಹಾಕಿರಿ ಅಂತ ಹೇಳಿದ್ರಂತ. ಪಾಪ ಎಲ್ಲ ಬ್ರಾಹ್ಮಣರಿಗೆ ಊಟ ಆಗಲಿ ಅನ್ನೋ ಕಳಕಳಿಯಿಂದ. ಅಂದ್ರೆ ನಾವು ಅಷ್ಟಾದರೂ ಶಾಸ್ತ್ರ ಇಷ್ಟು ಹೇಳಿದ್ರೂ ನಮ್ಮ ಜಾಡ್ಯವನ್ನು ನಾವು ಬಿಟ್ಟುಕೊಡುವುದಿಲ್ಲ. ಇಲ್ಲ ಬ್ರಹ್ಮದೇವರಂತಾರೆ, ನೀನೇ ದೊಡ್ಡವ ಅಂದಿದ್ದಕ್ಕೆ ದೇವರ ನಮಸ್ಮರಣೆ ನಾನು ಮಾಡಬೇಕಾಗ್ಯದು ಅಂತಾರಂದ್ರೆ, ಭಾಗವತ ಮೊದಲೇದ್ದೇನು ಮಾಡ್ತೇನೆ, ನಮ್ಮ ಅಹಂಕಾರವನ್ನು. ಭಾಗವತ ಪ್ರಾರಂಭ ಆಗಬೇಕಾದ್ರೆ ನಮ್ಮ ಅಹಂಕಾರ ಖಂಡನ. ನಾವು ಹಂಗಲ್ಲ, ಭಾಗವತ ಹೇಳ್ತೀವಿ ಅಂದಮೇಲೆ ನಮ್ಮದು ನೈವೇದ್ಯ ಆಗ್ಬೇಕಂತೀವಿ ನಾವು. ನಾ ಭಾಗವತ ಹೇಳ್ತಾನಿಲ್ಲ, ನಾ ಚಲೋ ಆಚಾರ, ನಾನೇ ನೈವೇದ್ಯ ಆಗ್ಬೇಕು ಅಂತೀನಿ, ನಂದೇ ನೈವೇದ್ಯ ಆಗ್ಬೇಕು ಅಂತ. ಅಂದ್ರೆ ಭಾಗವತ ಹೇಳಿ ಕೇಳಿ ಮೈಲಿಗೆ ಮಾಡ್ಕೊಳ್ಳೋರು ನಾವು. ಆ ಶಬ್ದವನ್ನು ಪ್ರಯೋಗ ಮಾಡಬಾರದು, ಆದರೆ ಆ ಮಟ್ಟಕ್ಕೆ ಹೋದಂತೆ ಅಂತ ಹೇಳಿದೆ. ಆದ್ದರಿಂದ ಅಲ್ಲ, ದೇವರೇ ಸರ್ವೋತ್ತಮ. ಯಾರೇ ಮಾಡಲಿ, ಏನೇ ಮಾಡಲಿ, ನೀವು ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆ ಯಾರು ಪಾರಾಯಣ ಮಾಡ್ತೀರಿ ಅವರಿಗೆ ಈ ವಿಷಯ ಸ್ಪಷ್ಟ ಆಗ್ತದೆ. ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ಎಲ್ಲ ರೂಪಗಳಲ್ಲಿ ಲಕ್ಷ್ಮೀದೇವಿ ಇದ್ದೇ ಮಾಡ್ತಾಳೆ. ನಿಮ್ಮ ಉಪಕಾರಣಿ ಒಳಗೂ ಬೇರೆ ಯಾಕೆ ಇರುವುದಿಲ್ಲ, ಲಕ್ಷ್ಮೀದೇವಿನೇ ಇರ್ತಾಳೆ. ಮಾಡಕ್ಕಿನೂ ಯಾರಂತ ತಿಳ್ಕೊಂಡ್ರಿ, ದೇವರ ಪೂಜೆ ಹೆಂಗಿರ್ತದೆ ಗೊತ್ತೇನು? 3 ರೂಪಗಳಿಂದ ಲಕ್ಷ್ಮೀದೇವಿ ಇರ್ತಾಳೆ ದೇವರ ಪೂಜಾ ಮಾಡೋ ಸಮಯದೊಳಗೆ. ಶ್ರೀ, ಭೂ, ದುರ್ಗಾ ಅಂತ 3 ರೂಪಗಳು. ಶ್ರೀ ರೂಪದಿಂದ, ಭೂ ರೂಪದಿಂದ ದೇವರ ಎಡಬಲಕ ನಿಂತ್ಕೊಂಡಿರ್ತಾಳಕ್ಕೆ, ತಾನು ಪೂಜೆ ಸ್ವೀಕಾರ ಮಾಡ್ತಿರ್ತಾಳೆ. ದುರ್ಗಾ ರೂಪ ಏನದ ಅದು ತಳಗಿರುತ್ತದೆ. ನಾವೇನು ಪೂಜೆ ಮಾಡ್ತೀವಿ, ನಾವು ಆ ಶಂಖ ಕಚ್ಚೆ ಮಾಡೋದು ಹೋದಲ್ಲ, ಆ ಶಂಖದೊಳಗಿರ್ತಕ್ಕಂಥ ದುರ್ಗಾದೇವಿನೇ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಿರ್ತಾಳೆ, ಹೊರತು ನಾವಲ್ಲ. ಅದಕ್ಕೆ ಶಂಖದಿಂದ ಬಂದ್ರೆ ತೀರ್ಥ ಅಂತಾರೆ ಅದನ್ನು. ನಾ ಹಿಂಗೆ ಹಾಕಿದ್ದಕ್ಕೆ ತೀರ್ಥಕ್ಕೆ ಸನ್ನಿಧಾನ ಬಂದಿರೋದಿಲ್ಲ. ಅದು ಲಕ್ಷ್ಮೀದೇವಿ ದುರ್ಗಾ ರೂಪದಿಂದ ಶಂಖದೊಳಗಿದ್ದು ದೇವರಿಗೆ ಸಮರ್ಪಣೆ ಮಾಡ್ತಾಳ ಅಂತ ತಿಳ್ಕೊಂಡು ದೇವರದನ್ನು ಸ್ವೀಕಾರ ಮಾಡಿರ್ತಾನೆ. ಶಾಲಿಗ್ರಾಮದೊಳಗೆ ಯಾಕೆ ದೇವರ ನಿತ್ಯ ಸನ್ನಿಧಾನ ಅದ? ಬ್ರಹ್ಮದೇವರೇ ಹುಳ ರೂಪದೊಳಗೆ ಹೋಗಿ ಅದನ್ನು ಕೊರಿತಾರ. ಬ್ರಹ್ಮದೇವರ ನಿತ್ಯ ಸನ್ನಿಧಾನದ ಶಿಲಾ ಅದು, ಆದ್ದರಿಂದಾಗಿ ದೇವರ ಸನ್ನಿಧಾನ ಅದ ಅಲ್ಲೇ. ಹೊರತು ನನ್ನ ಮನೆಯಾಗಿನ ಶಾಲಿಗ್ರಾಮ ಅಂತ ಹೇಳಿ ಅಲ್ಲ. ಅದು ಯಾರ ಮನೆ ಶಾಲಿಗ್ರಾಮ ಇರಲಿ, ಅಲ್ಲಿ ಯಾರ ಸನ್ನಿಧಾನ ಅದ, ಬ್ರಹ್ಮದೇವರದ ನಿರ್ಮಾಣ ಮಾಡ್ಯಾರ, ಆದ್ದರಿಂದಾಗಿ ಶಾಲಿಗ್ರಾಮದಲ್ಲಿ ದೇವರ ಸನ್ನಿಧಾನ ಇದೆ. ಹಾಗಾದರೆ ನಾನೇ ಅನ್ನುವಂತಹ ಭಾವನೆಯನ್ನು ನಾವು ಮೊದಲು ತೆಗೆದು ಬಿಡಬೇಕು. ಅಂದಾಕ್ಷಣಕ್ಕೆ ಸಿಕ್ಕಲ್ಲಿ ಊಟ ಮಾಡಿರಿ, ಸಿಕ್ಕಲ್ಲಿ ಉಂಡ್ರಿ ಅಂತ ಅನ್ನೋ ಅಭಿಪ್ರಾಯ ಅಲ್ಲ. ನನ್ನ ಮಾತಿನ ಅಭಿಪ್ರಾಯ ಹಂಗಲ್ಲ. ಯಾರು ಹೆಂಗೆ ಬೇಕಂಗೆ ಏನು ಬೇಕಾದ ಸ್ವೇಚ್ಛಾಚಾರದಿಂದ ಇರೋರ್ದು ಎಸ್ ಅನ್ರಿ ಅಂತಲ್ಲ. ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಇರ್ತದೆ. ಸ್ನಾನ, ಸಂಧ್ಯಾ ವಂದನೆ, ಏಕಾದಶಿ, ಉಪವಾಸ, ಸಾಧ್ಯ ಇದ್ದರೆ ಚಾತುರ್ಮಾಸ್ಯ ವ್ರತ ಮಾಡಿದರೆ ಬಹಳ ಸಂತೋಷ. ಪ್ರಕೃತಿ ತಡಿತಿದ್ದಿಲ್ಲ ಅಂದರೆ ಬಿಟ್ಟರೆ ಏನು ದೊಡ್ಡ ಅಪರಾಧ ಅಲ್ಲ ಅಂಥೇಳಿ ಬಿಡಬೇಡ್ರಿ. ಮತ್ತೆ ಮಾಡಬೇಕು, ಚಾತುರ್ಮಾಸ್ಯ ವ್ರತವನ್ನು ಮಾಡಬೇಕು, ವಿಷ್ಣು ಪಂಚಕ, ಭೀಷ್ಮ ಪಂಚಕಾದಿಗಳನ್ನು ಮಾಡಬೇಕು. ಶುದ್ಧ ಸದಾಚಾರಿಗಳಾಗಿದ್ದು ಹೊರೆಯಲ್ಲೂ ತಿನ್ನಂಗಿಲ್ಲ, ಉಣ್ಣಂಗಿಲ್ಲ, ಶುದ್ಧ ಆಹಾರವನ್ನು ಸ್ವೀಕಾರ ಮಾಡ್ತಾರೆ, ಏಕಾಶಿ ಉಪವಾಸ ಮಾಡ್ತಾರೆ ಅನ್ನೋದಿದ್ರೆ ಅವಶ್ಯವಾಗಿ ಅಂಥವರ ನೈವೇದ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತದೆ. ಯಾಕಂದರೆ ಅವ್ರೊಳಗೆ ಲಕ್ಷ್ಮೀದೇವಿ ಇದ್ದು ಪೂಜೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾಳೆ. ನಾವು ಮಾಡಬಾರ್ದು ಕೆಲಸ ಮಾಡ್ಕೋತ ಹೋದ್ರೆ ದೇವರು ಲಕ್ಷ್ಮೀದೇವಿ ನಮ್ಮೊಳಗೆ ಇರ್ತಾಳೆ ಹೆಂಗೆ ಅಲ್ಲ? ಅಹಂಕಾರ ದುರಹಂಕಾರಗಳಿದ್ದರೆ ದೇವರು ನಮ್ಮೊಳಗೆ ಇರ್ತಾನೆ ಹೆಂಗೆ? ಲಕ್ಷ್ಮೀದೇವಿ ಇರ್ತಾಳೆ ಹೆಂಗೆ? ನಾನೇ ಅನ್ನೋ ಭಾವನಾನ ದೊಡ್ಡ ಮೈಲಿಗೆ ಯಾವುದಲ್ಲ. ಒಂದೇ ಮಾತಿನೊಳಗೆ ತಿಳಿಸೋದಾದರೆ, ಕೊನೆಯದಾಗಿ ಒಂದೇ ಮಾತಿನೊಳಗೆ ತಿಳಿಸೋದಾದರೆ, ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ ಇದೆ, ಸಕಲ ಪಾಪಗಳಿಗೂ ಪ್ರಾಯಶ್ಚಿತ್ತ ಇದೆ. ಒಂದೊಂದು ವ್ರತಗಳಿವೆ, ಉಪವಾಸಾದಿ ವ್ರತಗಳಿವೆ.
ಭಗವಂತನ ನಾಮಸ್ಮರಣೆ ಇದೆ, ನಾನೇ ಎನ್ನುವಂತಹ ಭಾವನೆಗೆ ಪ್ರಾಯಶ್ಚಿತ್ತವೇ ಇಲ್ಲ. ಅಂಧಂತಮಸ್ಸೇ ಅದಕ್ಕೆ ಶಿಕ್ಷ, ಅಂಧಂತಮಸ್ಸೇ ಅದಕ್ಕೆ ಶಿಕ್ಷ. ಏನೋ ಕಚ್ಚರತನ ಮಾಡಿದ, ಕಳತನ ಮಾಡಿದ, ಇನ್ನೊಂದೇನೋ ಮಾಡಿದ ಅಂದರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಅದ. ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪರಿಹಾರವಾದೀತು, ಆಗ್ತದೆ. ನಾನೇ ಮತ್ತೆಲ್ಲ ನಾನು ಬರ್ತಂದ್ರೆ ಅಹಂ ಬ್ರಹ್ಮಾಸ್ಮಿನ ಅದಲ್ಲ, ಮತ್ತು ಅದಕ್ಕಿಂತ ದೊಡ್ಡದೇ ಅದ, ಅಂಧಂತಮಸ್ಸೇ ಅದಕ್ಕೆ. ಆದ್ದರಿಂದ ಯಾವತ್ತೂ ಕೂಡ ನಾನೇ ಎನ್ನುವಂತಹ ಭಾವನೆ ಇದು ಉಚಿತವಾದದ್ದಲ್ಲ. ಅದು ನೋಡು ಯಾಕೆ ಉಟ್ಕೊಳ್ತೋ ಏನಾತೋ ದೇವರೇ ಬಲ್ಲ. ಅದು ಸರಿಯಾಗಿ ಹೊಂಟಿದ್ರೆ ಸರಿಯಾಗಿ ಹೋಗ್ತಿತ್ತದು. ಮಾಡೋ ಕೆಟ್ಟ ಕೆಲಸ ಎಲ್ಲ ಮಾಡಿ ನಾನೇ ಅಂತಾರೆ. ಸೊಸೈಟಿನೂ ಅದಕ್ಕೆ ಮನ್ನಣೆ ಕೊಡ್ತದೆ ಅಂದ್ರೆ ಸೊಸೈಟಿನೂ ಭಾಗಿಯಾಗ್ತದೆ ಅನ್ನೋದನ್ನು ತಿಳ್ಕೋಬೇಕು ನಾವು ಈ ಸಂದರ್ಭದಲ್ಲಿ. ನಾವು ಭಾಗಿಯಾಗೇವಲ್ಲ, ಹೌದೌದು, ನಿಮ್ದರಿ ಅಂತಂತೀವಲ್ಲ, ನಾವು ಅದಕ್ಕೆ ಭಾಗಿಯಾಗೇವಿ ಅಂತಲೇ ಅರ್ಥ ಅಲ್ಲ. ಅದು ಆ ಪಾಪಕ್ಕೆ ನಾವು ಕಾರಣೀಪುರುಷರೇ ಆಗ್ತೀವಿ. ಹಾಗಾಗಬಾರದು ಅಂತ ಅನ್ನೋದಾದರೆ ನಾನೇ ಎನ್ನುವಂತಹ ಭಾವನೆ ಇದು ಉಚಿತವಾದದ್ದಲ್ಲ. ಯಾರು ಹೇಳಿಕತ್ತಾರೆ ಇದನ್ನು? ಬ್ರಹ್ಮದೇವರು ಹೇಳಿಕತ್ತಾರೆ. ಈ ಶಬ್ದ ಕೇಳಿದ್ದಕ್ಕೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೀನಿ ಅಂತ ಹೇಳಿ, ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಿಹಿ ಯನ್ಮಾಯಯ ದುರ್ಜಯಯ ಮಾಂ ವದಂತಿ ಜಗದ್ಗುರುಂ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ವಾಸುದೇವಾತ್ ಪರಬ್ರಹ್ಮನ್ ನ ಚಾನ್ಯೋರ್ಥೋಸ್ತಿ ತಾತ್ವತಃ. ಸಾಂಖ್ಯರು ಹೇಳಿರ್ತಕ್ಕಂತಹ ಪ್ರಕೃತಿ ಇದು ದ್ರವ್ಯ ಅಂತ ಕರೀತಾರೆ. ಇನ್ನು ಮೀಮಾಂಸಕರ ದ್ರವ್ಯ ಅಂದ್ರೆ ಕರ್ಮ ಅಂತ ಕರೀತಾರೆ. ಇದು ಯಾವುದೇ ಇರಲಿ, ದ್ರವ್ಯ ಇರಲಿ, ಕರ್ಮ ಇರಲಿ, ಕಾಲ ಇರಲಿ, ಸ್ವಭಾವ ಇರಲಿ, ಜೀವ ಇರಲಿ, ಇದು ಯಾವುದೂ ಕೂಡ ಪರಮಾತ್ಮನಿಗೆ ಸದೃಶವಾಗಿ ಇಲ್ಲವೇ ಇಲ್ಲ. ಅನಾದಿ ಕಾಲದಿಂದ ಅದ ಕಾಲಕ್ಕೆ ಆರಂಭ ಇಲ್ಲ, ಕಾಲಕ್ಕೆ ಅಂತ್ಯ ಇಲ್ಲ. ಕಾಲ ಇವತ್ತು ಪ್ರಾರಂಭ ಆಯ್ತು, ಕಾಲ ಇವತ್ತು ಮುಕ್ತಾಯ ಆಯ್ತು. ಕಾಲ ಅಂದ್ರೆ ಸಮಯ, ಟೈಮ್. ಈ ಟೈಮ್ ಇವತ್ತು ಪ್ರಾರಂಭ ಆಯ್ತು, ಇವತ್ತು ಮುಕ್ತಾಯ ಆಯ್ತು ಅಂತ ಎಲ್ಲಿ ಹೇಳ್ತೀವಿ? ಹೇಳಿಕ್ಕೆ ಬರ್ತದೆ ನಿಮಗೆ? ಜಗತ್ ಸೃಷ್ಟಿ ಆದ ಕೂಡಲೇ ಟೈಮ್ ಪ್ರಾರಂಭ ಆತ್ರಿ ಅಂತ ನೀವು ಅನ್ನೋದಾದ್ರೆ, ಜಗತ್ ಸೃಷ್ಟಿಗಿಂತ ಮುಂಚೆ ಅನ್ನೋದೊಂದು ಟೈಮ್ ಇತ್ತು, ಹೌದಲ್ಲ? 12 ಗಂಟೆದಿಂದ ಟೈಮ್ ಸ್ಟಾರ್ಟ್ ಅಂತ ಇಟ್ಕೊಳ್ಳೋಣ್ರಿ ಅಂದ್ರೆ 12ರ ಹಿಂದೆ ಒಂದು ಟೈಮ್ ಅದ, ಹೌದಲ್ಲ? 12 ಮುಗಿದ ಮ್ಯಾಲ್ರಿ ಅಂದ್ರೆ ಪ್ರಳಯ ಆದ ಮ್ಯಾಲ್ರಿ ಅಂತಂತೀರಿ ಅಂದರೆ ಪ್ರಳಯ ಆದ ಮ್ಯಾಲೆ ಅನ್ನೋದೊಂದು ಸಮಯ ಅದಲ್ಲ. ಹೀಗಾಗಿ ಸಮಯ ಇವತ್ತಿತ್ತು ನಾಳೆ ಇರಂಗಿಲ್ಲ ಅನ್ನೋದಲ್ಲ, ಅದು ಯಾವಾಗಲೂ ಅದ. ಹಾಗೆ ಜೀವನೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇದ್ದಾನವ. ಅವನನ್ನು ಬಿಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ. ದೇಹ ಬರ್ತದ ಹೋಗ್ತದ, ದೇಹ ಅಶಾಶ್ವತ, ಆದರೆ ಜೀವ ಶಾಶ್ವತ. ಹಾಗಾದ್ರೆ ಶಾಶ್ವತನಾದ ಜೀವ, ಶಾಶ್ವತನಾದ ಕಾಲ, ಇವು ದೇವರು ಶಾಶ್ವತ ಅಂದಾಗ ದೇವರು ಯಾವಾಗಲೂ ಇರ್ತಾನ, ಜೀವನೂ ಯಾವಾಗಲೂ ಇರ್ತಾನ, ಕಾಲನೂ ಯಾವಾಗಲೂ ಇರ್ತದೆ. ಅಂದರೆ ದೇವರಿಗೆ ಈಕ್ವಲ್ ಆಗಿ ಅವರು ನಿಲ್ಲಬೇಕು ಅಂದ್ರೆ ನಿಲ್ಲಿಕ್ಕಾಗೋದಿಲ್ಲ. ಯಾರೇ ಆಗಲಿ ಭಗವಂತನಿಗೆ ಸರಿಸಾಟಿಯಾಗಿ ನಿಲ್ಲಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ನಾರಾಯಣ ಪರ ವೇದಗಳು ಏನು ಹೇಳ್ತಾವೋ ಎಲ್ಲವೂ ಕೂಡ ನಾರಾಯಣನನ್ನು ಉದ್ದೇಶಕವಾಗಿಯೇ. ದೇವಾನಾರಾಯಣಾಂಗಜಾಹ, ದೇವತೆಗಳೆಲ್ಲರೂ ಕೂಡ ನಾರಾಯಣ ಅಂಗಜರಾಗಿದ್ದಾರೆ ಅಂದರೆ ಅವನಿಂದ ಹುಟ್ಟಿದ್ದಾರೆ ಅಂದರೆ ಅವನ ಮಕ್ಕಳಾಗಿದ್ದಾರೆ, ಅವನ ಅಧೀನರಾಗಿದ್ದಾರೆ. ನಾರಾಯಣ ಪರಾಲೋಕ, ಎಲ್ಲ ಲೋಕಗಳು ನಾರಾಯಣನ ಕುರಿತಾಗಿಯೇ ಇವೆ. ನಾರಾಯಣ ಪರಾಮಖಾಹ, ಎಲ್ಲ ಯಜ್ಞಗಳು ನಾರಾಯಣನ ಕುರಿತಾಗಿಯೇ ಇವೆ. ನಾರಾಯಣ ಪರೋ ಯೋಗೋ, ಎಲ್ಲ ಯೋಗಗಳು ನಾರಾಯಣನ ಪರವಾಗಿವೆ. ನಾರಾಯಣ ಪರಂ ತಪಃ, ಎಲ್ಲ ತಪಸ್ಸುಗಳು ನಾರಾಯಣನ ಉದ್ದೇಶಕವಾಗಿಯೇ ಇರತಕ್ಕಂಥವುಗಳು. ನಾರಾಯಣ ಪರಂ ಜ್ಞಾನಂ, ಜ್ಞಾನವೂ ಕೂಡ ನಾರಾಯಣನ ಪರವಾಗಿಯೇ ಇದ್ದದ್ದು. ಒಂದು ನಾರಾಯಣ ಸರ್ವೋತ್ತಮ ಎಂಬಂತಹ ತಿಳುವಳಿಕೆಯನ್ನು ತಂದುಕೊಡ್ತಕ್ಕಂಥದ್ದೇ ಆಗಿದೆ. ನಾರಾಯಣ ಪರಾಗತಿ, ನಾರಾಯಣನೇ ಸರ್ವೋತ್ಕೃಷ್ಟ ಗತಿಯಾಗಿದ್ದಾನೆ. ಅವನಿಗಿಂತಲೂ ಕೂಡ ಮಿಕ್ಕವರು ಯಾರೂ ಕೂಡ ಗತಿಯಾದವರಿಲ್ಲ ಎಂಬುದಾಗಿ ಭಗವಂತನನ್ನು ಗುಣಸ್ಮರಣೆಯನ್ನು ಮಾಡ್ತಾ ಹೇಳ್ತಾರೆ. ನ ಭಾರತೀ ಮೇಂಗ ಮೃಷೋಪಲಕ್ಷತೆ ನ ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ ನ ಮೇ ಹೃಷೀಕಾಣಿ ಪತಂತ್ಯ ಸತ್ಪಥೆ ಯನ್ಮೇ ಹೃದತ್ ಕೌಂಠ್ಯವತಾಧೃತೋ ಹರಿಹಿ. ಅಪ್ಪ ನಾರದ ಕೇಳು, ನನ್ನ ಮಾತು ಯಾವತ್ತೂ ಸುಳ್ಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬ್ರಹ್ಮದೇವರು. ಎಷ್ಟು ಚಾಲೆಂಜ್ ಆಗಿ ಹೇಳ್ತಾರೆ, ನಮಗೆ ಹಂಗನ್ಲಿಕ್ಕೆ ಬರುವುದಿಲ್ಲ. ಕಾನ್ಫಿಡೆನ್ಸ್ ಎಷ್ಟದ ಬ್ರಹ್ಮದೇವರಿಗೆ. ನಾನು ಯಾವತ್ತೂ ಕೂಡ ಸುಳ್ಳನ್ನು ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಚಾಷ್ಟಿ ಒಳಗೆ ಸುಳ್ಳು ಮಾತಾಡಂಗಿಲ್ಲ ನಾನು ಅಂತಾರೆ ಬ್ರಹ್ಮದೇವರು. ಚಾಷ್ಟಿನೂ ಮಾಡೋದಿಲ್ಲ. ಕುಚೇಷ್ಟೆ ಮಾಡೋದಂದ್ರೆ ಏನು ರೀ? ಇದ್ದದ್ದಿಂದ ಇಲ್ದಂಗೆ ಮಾತಾಡಿ ಸುಳ್ಳು ಯಾರೋ ಹೊಂಟ್ರೆ ಅಯ್ಯೋ ಹಾವ್ರಿ ಅಂದ್ಬಿಡು, ಸುಳ್ಳು ಹೇಳಿದ್ವಿಲ್ಲ ಅದನ್ನು ಅಯ್ಯೋ ಅಂತಾರೆ. ಚಾಷ್ಟಿ ಮಾಡಿದ್ವಿ, ಅದು ಚಾಷ್ಟಿ ಒಳಗೆ ಸುಳ್ಳು ಹೇಳಿದ್ವಿ, ಅಲ್ಲೇನು ಸತ್ಯವಾಗಿ ಹಾವು ಬಂದೇ ಇಲ್ಲ. ಅದು ನಾವು ಚಾಷ್ಟಿ ಮಾಡಿ ಅದನ್ನು ಸುಳ್ಳು ಹೇಳಿದ್ವಿ ಇಲ್ಲೋ, ಹಿಂಗೂ ಮಾಡೋದಿಲ್ಲ ಬ್ರಹ್ಮದೇವರು. ಏನಿಲ್ಲ ಬಿಡ್ರಿ, ನಮ್ಮದೇನು ಅವಸ್ಥೆ ಎಲ್ಲ ಹಿಂಗೆ ಇಂಥವೇನೋ ಮಾತಾಡ್ತಿರ್ತೀವಿ ನಾವು, ಸುಳ್ಳು ಮಾತಾಡ್ತಿರ್ತೀವಿ.
ಹಿಂಗೆ ಎಂದೆಂದೆಂದೆಂದೂ ಬ್ರಹ್ಮದೇವರು ಮಾತಾಡೋದಿಲ್ಲ. ಅಷ್ಟೇ ಅಲ್ಲ, ಬ್ರಹ್ಮದೇವರು ಹೇಳ್ತಾರೆ, ನನ್ನ ಮನಸ್ಸಿನೊಳಗೆ ಬೇಡಾದ ವಿಷಯ ಬರುವುದೇ ಇಲ್ಲ ಅಂತಾರೆ. ನಮಗೆ ಹಂಗಲ್ಲ, ಬೇಕಾದ ವಿಷಯನೇ ಬರೋದಿಲ್ಲ, ಬೇಡವಾದ ವಿಷಯಗಳೇ ತುಂಬಿಕೊಂಡಿರ್ತಾವೆ ನಮ್ಮ ತಲೆ ಒಳಗೆ. ಬ್ರಹ್ಮದೇವರಿಗೆ ಹಂಗಲ್ಲ, ಅವರ ತಲೆ ಒಳಗೆ ಬೇಡವಾದ ವಿಷಯಗಳು ಬರೋದೇ ಇಲ್ಲ. ನಮ್ಮ ಇಂದ್ರಿಯಗಳೆಲ್ಲ ಬೇರೆ ಕಡೆಗೆ ಜಾರ್ತಾವೆ. ಏನೋ ಈ ಅಧಿಕ ಮಾಸದೊಳಗೆ ಒಂದು ತಿಂಗಳರ ಇದನ್ನು ಬಿಡೋಣಪ್ಪ ಅಂತ ಮಾಡಿರ್ತೀವಿ, ಹಂಗೆ ಆಗೋದೇ ಇಲ್ಲ. ಮೊನ್ನೆ ಯಾರೋ ಕೇಳಕತ್ತಿದ್ರು, ಅದನ್ನು ಹೇಳಿದೆ, ಮೊನ್ನೆ ಉಪನ್ಯಾಸದಾಗೂ ಹೇಳಿದೆ. ನಂಗೆ ಭಾರಿ ತಮಾಷೆ ಅನಿಸ್ಬಿಡ್ತು ಅವ್ರು ಕೇಳಿದ್ದಕ್ಕೆ. ಪಾಪ ಆ ಮುಗ್ಧತೆ ಅನ್ನಿಸ್ತು. ಅವ್ರ ಮುಗ್ಧತೆ ಗೊತ್ತಾಯ್ತು ಅಷ್ಟೇನ, ಅವ್ರ ಬಗ್ಗೆ ಬೇಜಾರಲ್ಲ, ಮುಗ್ಧತೆ ಅರ್ಥ ಆಯ್ತು ಅಷ್ಟೇ. ಆಚಾರ ನಾವು ಈ ಸರಿ ಧಾರಣಿ ಪಾರಣಿ ಮಾಡ್ಬೇಕು ಅಂತ ಮಾಡೀವ್ರಿ. ಅಧಿಕ ಮಾಸದಾಗ ಉಪವಾಸ ಇರ್ತೀವಲ್ಲ, ಧಾರಣಿ ಪಾರಣಿ ಒಳಗೆ ಉಪವಾಸ ಇರ್ತೀವಲ್ಲ, ಉಪವಾಸ ಇದ್ದು ಚಹಾ ಕುಡಿಲಿಕ್ಕೆ ಬರ್ತದಿಲ್ಲ ರೀ ಅಂತ ಕೇಳಿದ್ರು ಅವರು. ಸರ್ವಾತ್ಮನ ಚಹಾ ಬರೋದಿಲ್ಲ, ಇನ್ನು ಧಾರಣಿ ಪಾರಣಿ ಮಾಡಿದಾಗ ಏನು ಚಹಾ ಬರ್ತಿದ್ರಿ ಅಂತ ಪಾಪ ಅವ್ರಿಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡಿದೆ. ಅಂದ್ರೆ ಅವ್ರ ಮುಗ್ಧತೆ ಗೊತ್ತಾಗ್ತದೆ ಅದರೊಳಗೆ. ಅವ್ರನ್ನ ಟಿಂಗಲ್ ಮಾಡ್ಲಿಕ್ಕತ್ತೀನಿ ಅಂತ ಅರ್ಥ ಅಲ್ಲ, ಮುಗ್ಧತೆ ಅರ್ಥ ಆಗ್ತದೆ. ಅಂದ್ರೆ ಅದು ಏನು ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ ಅದು ನಿಷಿದ್ಧ ಪದಾರ್ಥ ಅನ್ನೋದೇ ಗೊತ್ತಿರೋದಿಲ್ಲ. ಸರ್ವಾತ್ಮನ ನಿಷಿದ್ಧದು. ಇವತ್ತೊಂದು ಸುಖ ಅಲ್ಲ ಅದು, ಚಾತುರ್ಮಾಸಿ ಒಳಗಟ್ಟೆ ನಿಷಿದ್ಧ ಅಲ್ಲ ಅದು, ಅಥವಾ ಅಧಿಕ ಮಾಸದಾಗಟ್ಟೆ ನಿಷಿದ್ಧ ಅಲ್ಲ ಅದು. ಅದು ಸರ್ವಾತ್ಮನ ನಿಷಿದ್ಧವಾಗಿರ್ತಕ್ಕಂಥ ವಸ್ತು. ಅದಕ್ಕೆ ಹೆಂಗೆ ಎಡಿಕ್ಟ್ ಆಗಿವಿ ಅಂದ್ರೆ ಅದು ಶಾಸ್ತ್ರಸಿದ್ಧ ವಸ್ತು ಅಂತ ನಾವು ಅನ್ಕೊಂಡ್ಬಿಟ್ಟಿವಿ ಈಗ ಅದನ್ನು. ಈ ಮುಗ್ಧತೆ ಅರ್ಥ ಆಗ್ಲಿಕ್ಕತ್ತದಲ್ಲೇ, ಅರ್ಥ ಆಯ್ತಾ? ಹಂಗೆ ಅಂದ್ರೆ ನಮ್ಮ ಮನಸ್ಸು ಏನಾಗ್ತದೆ ಅಂದ್ರೆ ಬೇರೆ ಕಡೆಗೆ ಜಾರಿ ಬಿಡ್ತದೆ, ನಮ್ಮ ಇಂದ್ರಿಯಗಳು ಬೇರೆ ಕಡೆಗೆ ಜಾರಿ ಬಿಡ್ತಾವೆ. ಯಾರ್ದೋ ಮನೆಗೆ ಹೋಗ್ತೀವಿ, ಆಚಾರ ಒಂದ ಕಪ್ಪ ನಿಮಗೆ ಬೆಳ್ಳಿ ಕಪ್ಪದಾಗ ಕೊಡ್ತೀವಿ ರೀ ಅಂತಾರೆ. ಅದ್ರಾಗ ಬೇಡ, ನೀವು ಬೆಳ್ಳಿ ಒಟಕದಾಗ ಕೊಡ್ತೀವಿ. ಬೆಳ್ಳಿ ಒಟಕದಾಗ ಕೊಟ್ಟರೆ ನಡೀತದೆ. ಬೆಳ್ಳಿ ವಾಟಕ ನಿಷಿದ್ಧೋ, ಆ ಕಪ್ಪು ನಿಷಿದ್ಧೋ, ಅದರೊಳಗಿರುವಂತಹ ಪದಾರ್ಥ ನಿಷಿದ್ಧನ, ಹೌದಲ್ಲ? ಹಿಂಗೆ ನಾವು ಜಾರಿ ಬಿಡ್ತೀವಿ, ಏನೋ ಒಂದು ಅನುಸಂಧಾನ ಮಾಡ್ಕೋತೀವಿ. ಮೊನ್ನೆ ತಮಾಷೆ ಒಳಗೆ ನಡೆದಿತ್ತು, ಬುಂದೆ ಬಿಟ್ಟು ಬಂದಿದ್ದೀರಿ ಅಂತ. ನಾವೆಲ್ಲ ಹಿಂಗೆ ಊಟ ಕುತ್ಕೊಂಡಿದ್ವಿ. ಪಾಪ ಅವರು ಬೇರೆ ಊರಿನಿಂದ ಬಂದಿದ್ದರು, ದೊಡ್ಡ ವಿದ್ವಾಂಸರು. ಪಾಪ ಬುಂದೆ ಮಾಡಿದ್ರು, ಅವ್ರಿಗೆ ಬುಂದೆ ಪ್ರೀತಿ ನನಗೆ ಗೊತ್ತಿತ್ತು. ಬಾಲ್ಯದೊಳಗೆ ಅವ್ರಿಗೆ ಬುಂದೆ ಭಾಳ ಪ್ರೀತಿ ಅಂತ ನನಗೆ ಗೊತ್ತಿತ್ತು. ಹೀಗಾಗಿ ಬಡಸೋಂಗೆ ಹೇಳಿದೆ, ಅವ್ರು ಬುಂದೆ ಹಾಕಲಿಲ್ಲ ನೋಡು ಪಾಪ, ಬುಂದೆ ಹಾಕೋರಿಗೆ ಬುಂದೆ ಪ್ರೀತಿ ಎಂದೆ. ಬೇಡ ಆಚಾರ, ಬುಂದೆ ಬಿಟ್ಟು ಬಂದೀವಿ ಎಂದರು ಅವರು. ಸುಮ್ಮನೆ ತಮಾಷೆ ಮಾಡಿದ್ದೇನೆ ಅವರಿಗೆ. ಬುಂದೆ ಎಲ್ಲಿ ಬಿಟ್ಟಿರಿ ಎಂದೆ. ಅಲ್ಲಿ ಬಿಟ್ಟಿನಿ. ಅಲ್ಲಿ ಬಿಟ್ಟಿರಿ, ಇಲ್ಲೇನು ಬಿಟ್ಟಿಲ್ಲಲ್ಲ, ಇಲ್ಲಿ ತಿನ್ನಿರಿ ಅಂತ ಸುಮ್ಮನೆ ಹಂಗೆ ತಮಾಷೆ ಮಾಡಿದ್ವಿ. ಅಂತೂ ನಮಗೆ ಬೇಕು ಅಂದ್ರೆ ಹಿಂಗೆ ಹೊಲಿಸ್ತೀವಿ ನಾವು. ಬೇಡ, ಅದು ಹಂಗೆ ಮಾತಿರಲಿ, ನಮ್ಮದೇ ನಾವು ವಿಚಾರಕ್ಕೆ ತೊಗೊಳ್ಳೋಣ ಅಂತ. ರಾಮದೇವರು ಮಾಡಿದ್ದ ನೈವೇದ್ಯ ಮಾಡಿದ್ದು ಬುಂದೆ ನಡೀತದೆ, ಮಠಕ್ಕೆ ಹೋದಾಗ ಬುಂದೆ ನಡೀತದೆ ಅಂತೇವಿಲ್ಲ ನಾವು. ನಮ್ಮನೆ ನಾವು ಬುಂದೆ ಮಾಡ್ಸ್ಕೊಂಡು ತಿನ್ನಬಾರ್ದು. ಏನೋ ಒಂದು ಕಾರ್ಯಕ್ರಮ ಮಾಡಿದಾಗ ಬುಂದೆ ಏನು ಮಾಡಿದ, ಆ ಬುಂದೆ ಮಾಡಿದ ಅಂದ್ಮೇಲೆ ದೇವ್ರ ನೈವೇದ್ಯ ಆಗಿದೆ, ಅದನ್ನು ಬಿಡಬಾರ್ದು ಅದನ್ನು ಅಂತ ಹೊಡಿತೇವೋ ಇಲ್ಲ, ಅಂದರೆ ಅಡ್ಜಸ್ಟ್ ಮಾಡ್ಕೋತೇವೋ ಇಲ್ಲ. ಅಂದರೆ ನಮ್ಮ ಇಂದ್ರಿಯಗಳು ಏನೋ ಒಂದು ಅನುಸಂಧಾನ ತಂದುಬಿಡ್ತದೆ, ತಂದು ಅದಕ್ಕೆ ಜಾರಿಸೇ ಬಿಡ್ತದೆ. ಹಿಂಗೆ ಎಂದೆಂದೆಂದೂ ನನ್ನ ಇಂದ್ರಿಯಗಳು ಹೋಗುವುದಿಲ್ಲ ಅಂತಾರೆ ಬ್ರಹ್ಮದೇವರು. ನನ್ನ ಮಾತು ಯಾವತ್ತೂ ಸುಳ್ಳು ಇರುವುದಿಲ್ಲ, ನನ್ನ ಮನಸ್ಸು ಕೆಟ್ಟದ್ದನ್ನು ಆಲೋಚನೆ ಮಾಡುವುದೇ ಇಲ್ಲ. ಅದೇ ಕ್ರಮದೊಳಗೆ ನನ್ನ ಇಂದ್ರಿಯಗಳು ಕೂಡ ಅಸತ್ಪಥದಲ್ಲಿ ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಶುದ್ಧವಾದ ಚಾರಿತ್ರ್ಯ, ಅದನ್ನೇ ಹೇಳಿದ್ದು, ಶುದ್ಧೇ ಭಾಗವತೆ ಧರ್ಮೇ ನಿರುತೋ ಯದ್ದು ವೃಕೋದರಹ ಅಂತ ಹೇಳಿದ್ದಕ್ಕೆ ಸಂವಾದಿಯಾಗಿ ಬ್ರಹ್ಮದೇವರು ಹೇಳಲಿಕ್ಕತ್ತಾರೆ. ಇಷ್ಟು ಶುದ್ಧವಾದ ಭಾಗವತದ ಜೀವನವನ್ನು ನಾನು ಮಾಡ್ಕೊಂಡಿದ್ದೀನಪ್ಪ, ಏನು ಹೇಳೋ ನಿನಗೆ ಅಂತಾರೆ ಅವರು. ಇಂತಹ ಭಗವಂತ ಸರ್ವೋತ್ತಮನಾಗಿರುವಾಗ ನನ್ನನ್ನು ಉತ್ತಮ ಅಂತ ನೀನು ತಿಳಿತೀಯಲ್ಲ, ನೀನು ಮಹಾ ಅನರ್ಥಕರ ಅದು ಅಲ್ಲ. ಯಸ್ಯಾವತಾರ ಕರ್ಮಾಣಿ ಗಾಯಂತಿ ಹ್ಯಸ್ಮದಾದಯ ನ ವಯಂ ವಿಂದತಿ ತತ್ವೇನ ತಸ್ಮೈ ಭಗವತೇ ನಮಃ ಅಂತಾರೆ. ಯಾರ ಭಗವಂತನ ಗುಣಗಳನ್ನಲ್ಲ, ಅವನ ಅವತಾರದ ಕರ್ಮಗಳನ್ನು ನನಗೆ ಲಕ್ಷ್ಮೀದೇವಿಗೆ ಯಾರಿಗೂ ಕೂಡ ತಿಳಿಲಿಕ್ಕಾಗುವುದಿಲ್ಲವೋ ಅಂತಹ ಭಗವಂತ ಏನಿದ್ದಾನೋ ಆ ಭಗವಂತನನ್ನು ನಾವು ಎಷ್ಟು ಸ್ತೋತ್ರ ಮಾಡಿದರೂ ಕೂಡ ಕಡಿಮೆ. ನಾನಷ್ಟೇ ಹಂಗಂತ ತಿಳಿಬೇಡ. ಅಹಂ ಭವಃ ಯಜ್ಞ ಇಮೇ ಪ್ರಜೇಶಾ ದಕ್ಷಾದಯೋ ಯೇ ಭವದಾದಯಶ್ಚ ಸ್ವರ್ಲೋಕಪಾಲಾಹ ಖಗಲೋಕಪಾಲಾಹ ನೃಲೋಕಪಾಲಾಹ ತಳಲೋಕಪಾಲಾಹ ಗಂಧರ್ವ ವಿದ್ಯಾಧರ ಚಾರಣೇಶ. ಇವರೆಲ್ಲರೂ ಕೂಡ ಯಾವಾಗಲೂ ಆ ಭಗವಂತನ ಗುಣಚಿಂತನೆಯನ್ನು ಮಾಡ್ತಾ ಇರ್ತೀವಿ. ಭಗವಂತನ ಕೆಲವು ಅವತಾರಗಳನ್ನು ಹೇಳ್ತೇನೆ ಕೇಳು ನಿನಗೆ ಅಂತ ಬ್ರಹ್ಮೋವಾಚ. ಮೊದಲನೆಯದಾಗಿ ವರಾಹ ಅವತಾರದ ಚಿಂತನೆಯನ್ನು ಮಾಡ್ತಾರೆ. ಯತ್ರೋದ್ಯತ ಕ್ಷಿತಿತಲೋದ್ಧರಣಾಯ ಬಿಭ್ರತ್ ಕ್ರೋಢಿಂ ತನುಂ ಸಕಲ ಯಜ್ಞಮಯೀಮನಂತಹ ಅಂತರ್ಮಹಾರಣಮಯುಪಾಗತಮಾದಿ ದೈತ್ಯಂ ತಂ ದಂಷ್ಟ್ರಯಾದ್ರೀಮಿವ ವಜ್ರಧರೋ ದಧಾರ. ಈ ರೀತಿಯಾಗಿ ವರಾಹರೂಪಿಯಾಗಿರ್ತಕ್ಕಂಥ ಭಗವಂತ ಭೂಮಿಯನ್ನು ಮೇಲಕ್ಕೆ ಎತ್ತಿ ಸಕಲ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ತಂದುಕೊಟ್ಟ ವರಾಹಸ್ವಾಮಿಗೆ ನಮಸ್ಕಾರಗಳು ಅಂತಾರೆ. ಆಮೇಲೆ ಯಜ್ಞನಾಮಕ ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಕಪಿಲನಾಮಕ ಭಗವಂತನಿಗೆ ಯಜ್ಞೇ ಚ ಕರ್ದಮ ಗೃಹೇ ದ್ವಿಜದೇಹ ಹೂತ್ಯಾಂ ಸ್ತ್ರೀವಿಸ್ ಸಮಂ ನವಭಿರಾತ್ಮಗತಿಂ ಸ್ವಮಾತ್ರೇ. ತನ್ನ ತಾಯಿಗೆ
ಶ್ರೇಷ್ಠವಾಗಿರ್ತಕ್ಕಂತಹ ತತ್ವಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡಿರ್ತಕ್ಕಂತಹ ಕಪಿಲನಾಮಕ ಭಗವಂತನ ಚಿಂತನೆಯನ್ನು ಮಾಡುತ್ತಾರೆ. ಅನಂತರದಲ್ಲಿ ಅತ್ರೇರಪತ್ಯಮಭಿಕಾಂಕ್ಷತ ಆಹ ತುಷ್ಟೋ ದತ್ತಾತ್ರೇಯನ ಅವತಾರದ ಕಥೆಯನ್ನು ಹೇಳ್ತಾರೆ. ಅತ್ರಿ ಋಷಿಗಳಿಗೆ ಮಗನಾಗಿ ಬಂದು ಭಗವಂತ ಶ್ರೇಷ್ಠವಾದ ತತ್ವಜ್ಞಾನವನ್ನು ಕೊಟ್ಟ ದತ್ತಾತ್ರೇಯನಿಗೆ ನಮಸ್ಕಾರಗಳು ಅಂತಾರೆ. ಅನಂತರದಲ್ಲಿ ವಿಷ್ಣುನಾಮಕನಾಗಿರ್ತಕ್ಕಂತಹ ಭಗವಂತ ನರ ನಾರಾಯಣ ಹರಿ ಕೃಷ್ಣ ಯಮಧರ್ಮರಾಜನ ಮಕ್ಕಳಾಗಿ ಬಂದಿರತಕ್ಕಂತಹ ನರ ನಾರಾಯಣ ಹರಿ ಕೃಷ್ಣ, ಇದರೊಳಗೆ ನರ ಏನಿದ್ದಾನೋ ನರನೊಳಗೆ ಭಗವಂತನ ಸನ್ನಿಧಾನ, ನಾರಾಯಣ ಹರಿ ಕೃಷ್ಣ ಈ ಮೂರು ರೂಪಗಳೇನೋ ಸಾಕ್ಷಾತ್ ಭಗವಂತನ ಯಜ್ಞವನ್ನು ಹೆಂಗೆ ಮಾಡಿಸು ತಪಸ್ಸನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆ ನಾರಾಯಣ ತೋರಿಸಿಕೊಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅಂದರೆ ತಪಸ್ಸಂದ್ರೆ ಸಾಮಾನ್ಯವಾದದ್ದಲ್ಲ. ಯಾವಾಗಲೂ ಕೂಡ ಭಗವಂತನ ಚಿಂತನೆಯನ್ನು ಮಾಡಬೇಕಾದ್ರೆ ಬ್ರಹ್ಮಚರ್ಯದೊಂದಿಗೆ ತಪಸ್ಸನ್ನು ಯಾವ ಕ್ರಮದೊಳಗೆ ಮಾಡಬೇಕು ಅಂತ ತೋರಿಸಿಕೊಟ್ಟಿರ್ತಕ್ಕಂತಹ ನಾರಾಯಣನ ಚಿಂತನೆಯನ್ನು ಮಾಡ್ತಾರೆ. ಅನಂತರದಲ್ಲಿ ವಾಸುದೇವ ನಾಮಕ ಈ ವಾಸುದೇವ ಯಾರು ಅಂದರೆ ಧ್ರುವ ಮಹಾರಾಜರಿಗೆ ಸದ್ಗತಿಯನ್ನು ಕೊಟ್ಟ ಮಹಾನುಭಾವ ವಾಸುದೇವ ರೂಪ. ಕೃಷ್ಣನ ಮಗನಾಗಿ ಬಂದ ವಾಸುದೇವ ಅದು ಒಂದು ಭಗವಂತನ ರೂಪ, ವಾಸುದೇವ ರೂಪ. ಸರ್ವತ್ರ ವ್ಯಾಪ್ತನಾದ ಭಗವಂತನ ರೂಪ ವಾಸುದೇವ ರೂಪ ಒಂದು. ಅದೇ ರೀತಿಯಾಗಿ ಧ್ರುವ ಮಹಾರಾಜರು ತಪಸ್ಸನ್ನು ಮಾಡಿದಾಗ, ಮುಂದೆ ಆ ಕಥೆಯನ್ನು ವಿಸ್ತಾರವಾಗಿ ಕೇಳ್ತೇವೆ. ಧ್ರುವ ಮಹಾರಾಜರು ತಪಸ್ಸನ್ನು ಮಾಡಿದಾಗ ಆಗ ಯಾವ ಭಗವಂತ ಬಂದ ಆ ಭಗವಂತ ವಾಸುದೇವ, ಆ ವಾಸುದೇವನಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ತಸ್ಮಾತ್ ಅದಾ ಧ್ರುವಗತಿಂ ಗೃಣತೆ ಪ್ರಸನ್ನೋ ದಿವ್ಯಾಹ ಸ್ತುವಂತಿ ಮುನಯೋ ಯದು ಪರ್ಯಸ್ತಾತ್ ಎಂಬುದಾಗಿ ತಿಳಿಸ್ತಾರೆ. ಅನಂತರದಲ್ಲಿ ಆವೇಶದಿಂದ ಯುಕ್ತವಾದ ಪೃಥುರಾಜನೇ ದೇವರಲ್ಲ, ಪೃಥು ಮಹಾರಾಜನಲ್ಲಿ ಮಹಾ ಭಗವಂತನ ಸನ್ನಿಧಾನ. ಅಂತಹ ಭಗವಂತ ವೃಷಭನಾಮಕ ನಾಭೇ ರಸ ವೃಷಭ ಆಸ ಸುದೇವಿ ಸೂನು ವೃಷಭನಾಮಕನಾಗಿ ಭಗವಂತ ಬಂದು ಏನು ಈ ಕ್ಷತ್ರಿಯರೂ ಕೂಡ ತಪಸ್ಸಿನ ಆಚರಣೆಯನ್ನು ಹೆಂಗೆ ಮಾಡಬೇಕು, ಅಜಗರ ವೃತ್ತಿ ಅದರ ಮುಂದೆ ನಾವು ಪಂಚಮಸ್ಕಂದದಲ್ಲಿ ತಿಳಿತೀವಿ, ಆಗ ವಿಸ್ತಾರವಾಗಿ ನೋಡೋಣಂತ. ಅಜಗರ ವೃತ್ತಿಯಲ್ಲಿದ್ದು ತಪಸ್ಸನ್ನು ಮಾಡುವ ಕ್ರಮ ಹೇಗೆ ಎನ್ನುವಂತಹ ತಿಳಿಸಿಕೊಟ್ಟ ವೃಷಭನಾಮಕ ಭಗವಂತನಿಗೆ ಹಯಶೀರ್ಷಯೇಷಃ ಹಯಗ್ರೀವ ನಾಮಕ ಭಗವಂತನಿಗೆ ನಮಸ್ಕಾರ. ನಮ್ಮ ದೊಡ್ಡ ಸೌಭಾಗ್ಯ, ಧಾರವಾಡ ಜ್ಞಾನಿಗಳ ಊರು ಅಂತಿರೋದು. ನಮ್ಮ ಪರಮ ಪೂಜ್ಯ ಮಹಾಸ್ವಾಮಿಗಳು ಹಯಗ್ರೀವನನ್ನೇ ಸ್ಥಾಪನೆ ಮಾಡಲಿಕ್ಕೆತ್ತಾರೆ. ದೊಡ್ಡವರ ದೃಷ್ಟಿ ಹೆಂಗಿರ್ತದ ಅನ್ನೋದನ್ನು ಹೇಳ್ತೇನೆ ಅಷ್ಟೇನೆ. ಅವತ್ತು ರಾತ್ರಿ ಮೀಟಿಂಗ್ ಸುಮಾರು 11:30 ಹೊತ್ತಿಗೆ ಮೀಟಿಂಗ್ ಇತ್ತು. ಸ್ವಾಮಿಗಳು ಕರೆದಿದ್ದರು, ನಮ್ಮೆಲ್ಲ ಇವ್ರನ್ನೂ ಕರೆದಿದ್ದರು. ಹೋಗಿದ್ವಿ, ಮಾನ್ವೀಯಾಚಾರ ಮನೆಯೊಳಗೆ ಇತ್ತು ಅದು ಮೀಟಿಂಗ್. ಹೋದಾಗ ಸ್ವಾಮಿಗಳು ಕೇಳಿದರೆ, ಏನರಪ್ಪ ಸ್ಥಾಪನಾ ಮಾಡ್ಬೇಕಲ್ಲ, ಮಠ ಅಂದ್ರೆ ಒಂದು ಸ್ಥಾಪನಾ ಮಾಡಬೇಕು, ಏನು ಸ್ಥಾಪನಾ ಮಾಡೋಣ ಅಂದರು. ಮೊದಲು ನಮ್ಮನ್ನು ಕೇಳಿದರು ಅವರು. ನಾ ಸುಮ್ಮನೆ ಸಹಜ ಹುಚ್ಚರಂಗೆ ಅಂದ್ಬಿಟ್ಟೆ, ಸ್ವಾಮಿ ನಮ್ಮೂರಾಗ ಒಂದು ಧನ್ವಂತರಿ ಆಗಲಿ, ಮೈಸೂರಾಗಿದ್ದಂಗೆ ನಮ್ಮೂರಾಗೂ ಒಂದು ಧನ್ವಂತರಿದು ಪ್ರತಿಷ್ಠಾಪನೆ ಆಗಲಿ ಸ್ವಾಮಿ ಅಂತ ನಕ್ಬಿಟ್ರು. ಅವ್ರು ಏನೇನೂ ಅನ್ನಿಲ್ಲ, ಅದಕ್ಕೆ ಬರೀ ನಕ್ಬಿಟ್ರು. ಆಮೇಲೆ ಮುಂದೆ ಹಿಂಗೆ ಒಬ್ಬೊಬ್ಬರು ತಮ್ಮ ಸಲಹೆಗಳನ್ನು ಕೊಟ್ಟರು. ಹಿಂಗಪ್ಪ ಸ್ಥಾಪನೆ ಆದರೆ ಚಲೋ, ಹಂಗೆ ಸ್ಥಾಪನೆ ಆದರೆ ಚಲೋ ಅಂತ ಎಲ್ಲಾರ್ದಕ್ಕೂ ನಕ್ಕರು ಸ್ವಾಮಿಗಳು. ಕೊನೆಗೆ ಒಂದು ಮಾತು ಅಂದ್ಬಿಟ್ರಿ, ಎಷ್ಟು ಚಂದ ಮಾತು ಹೇಳಿದರು ಅಂದ್ರೆ ದೊಡ್ಡವ್ರ ದೃಷ್ಟಿ ಎಷ್ಟು ದೊಡ್ಡದಿರ್ತದೆ ಅನ್ಲಿಕ್ಕೆ. ಅವ್ರು ನಕ್ಕು ಕೊನೆಗೆ ಒಂದು ಹೇಳಿದರು, ಏನಿಲ್ಲ ಧಾರವಾಡ ವಿದ್ಯಾಕಾಶಿ ಅಂತ ಪ್ರಸಿದ್ಧಿಗದ, ಆದ್ದರಿಂದ ಇದು ವಿದ್ಯಾಕಾಶಿ, ಆದ್ದರಿಂದ ಹಯಗ್ರೀವ ರೂಪಿ ಭಗವಂತನನ್ನು ಸ್ಥಾಪನೆ ಮಾಡ್ಬೇಕಂತ ಮಾಡೇನಿ ಅಂದರು. ಸಾಟ ನಮಸ್ಕಾರ ಹಾಕಿಬಿಟ್ವಿ ಎಲ್ಲರೂ. ದೊಡ್ಡವ್ರ ದೃಷ್ಟಿ ಹೆಂಗಿರ್ತದೆ ನೋಡ್ರಿ. ಅಂದ್ರೆ ಯಾವ ಊರೊಳಗೆ ಯಾವುದದ, ನಾವು ಯಾವುದನ್ನು ಮಾಡಿದರೆ ಸರಿ ಆಗ್ತದೆ ಅಂತ ಅನ್ನುವಂತಹ ಒಂದು ದೊಡ್ಡ ದೃಷ್ಟಿ ಅವ್ರದ್ದು ಹೆಂಗಿರ್ತದೆ ಅಂತ ಹಯಗ್ರೀವನನ್ನು ಸ್ಥಾಪನೆ ಮಾಡಲಿಕ್ಕತ್ತಾರೆ. ನೀವು ಎಲ್ಲರೂ ಕೂಡ ಹಯಗ್ರೀವ ಮಂತ್ರವನ್ನು ಜಪ ಮಾಡಲಿಕ್ಕತ್ತೀರಿ. ಅದರ ಸಂಖ್ಯೆಯನ್ನು ನಮ್ಮ ಪಂಡಿತ್ ಪೂಜ್ಯ ಬಿದುಕುಂದಿ ಶ್ರೀಕಾಂತಾಚಾರ್ಯರ ಕೈಯಾಗ ನೀವು ಕೊಟ್ರಿ ಅಂದ್ರೆ ಅದು ಸಂಖ್ಯಾ ಅಲ್ಲೇ ಸೇರ್ಪಡೆ ಆಗ್ತದೆ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಡ್ತೀನಿ. ಇಂತಹ ಹಯಗ್ರೀವ ದೇವರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾರೆ. ಮೊನ್ನೆ ಯಾರೋ ಹಯಗ್ರೀವ ಸ್ತೋತ್ರದ ಅರ್ಥ ಹೇಳ್ರಿ ಅಂತ ಅಂದರೆ ಅವಶ್ಯವಾಗಿ ಹೇಳ್ತೇನೆ. ಅನಂತರದೊಳಗೆ ಹಯಗ್ರೀವ ದೇವರದ್ದು ನಾಳೆ ಹೇಳ್ತೇನೆ ಅಂತ ಅವಶ್ಯವಾಗಿ ಹೇಳ್ತೇನೆ. ಇಂತಹ ಹಯಗ್ರೀವ ದೇವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಅನಂತರದಲ್ಲಿ ಮತ್ಸ್ಯೋ ಯುಗಾಂತ ಸಮಯೇ ಮನುನೋಪಲಬ್ಧ ಮತ್ಸ್ಯರೂಪಿಯಾದ ಭಗವಂತನಿಗೆ ನಮಸ್ಕಾರಗಳನ್ನು, ಸಮುದ್ರ ಮಥನವನ್ನು ಮಾಡುವಾಗ ಸಂದರ್ಭದಲ್ಲಿ ಬಂದ ಕೂರ್ಮ ರೂಪದ ಭಗವಂತನಿಗೆ ನಮಸ್ಕಾರ, ನೃಸಿಂಹ ರೂಪಕ್ಕೆ ನಮಸ್ಕಾರವನ್ನು ಮಾಡ್ತಾರೆ. ಇನ್ನು ಗಜೇಂದ್ರ ಮೋಚನ ಮಾಡಿರ್ತಕ್ಕಂತಹ ಭಗವಂತ ಏನಿದ್ದಾನೋ ಆ ಭಗವಂತನಿಗೆ ನಮಸ್ಕಾರವನ್ನು ಸಲ್ಲಿಸ್ತಾರೆ. ವಾಮನ, ತ್ರಿವಿಕ್ರಮ, ಮಹಿದಾಸ ಮೊದಲಾದ ರಾಜರಾಜೇಶ್ವರ ರೂಪ ಭಗವಂತಂದು, ಧನ್ವಂತರಿ ರೂಪ, ಪರಶುರಾಮ ರೂಪ, 3 ಶ್ಲೋಕಗಳಿಂದ ರಾಮದೇವರ ರೂಪ, ಮುಂದೆ 10 ಶ್ಲೋಕಗಳಿಂದ ಕೃಷ್ಣ ರೂಪಕ್ಕೆ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ದೇವದ್ವಿಷಾಂ ನಿಗಮವರ್ತ್ಮನಿ ವಿಷ್ಠಿತಾನಾಂ ಪೂರ್ವರ್ಭಿಮಯೇನ ವಿಹಿತಾಭಿರದೃಶ್ಯಮೂರ್ತಿ ಲೋಕಾನ್ ಘ್ನತಾಂ ಮತಿ ವಿಮೋಹ ಮತಿ ಪ್ರಲೋಭಂ ವೇಷಂ ವಿಧಾಯ ಯದಭಾಷತ ಔಪಧರ್ಮ್ಯಂ ಎಂಬುದಾಗಿ ಬುದ್ಧಾವತಾರದ ಚಿಂತನೆಯನ್ನು ತಿಳಿಸಿಕೊಡುತ್ತಾರೆ. ಅನಂತರದಲ್ಲಿ ಕಲ್ಕಿಯಾಗಿ ಭಗವಂತ ಈಗ ಬರುವುದಿಲ್ಲ, ಮತ್ತು 2040ನೇ ಇಸ್ವಿಗೆ ಬರ್ತಾನಂತ ಮತ್ತೇನೋ ಅಡ್ವರ್ಟೈಸ್ಮೆಂಟ್ ನಡೆದದ. 2040ನೇ ಇಸ್ವಿಗೆ ಏನು ಕಲ್ಕಿ ಬರುವುದಿಲ್ಲ, ಇನ್ನೂ 4 ಲಕ್ಷ ವರ್ಷಗಳು ಕಳಿಬೇಕು, ಆಮೇಲೆ ಬರ್ತಾನೆ ಕಲ್ಕಿ. ಅಲ್ಲಿ ತನಕ ಏನು ಬರುವುದಿಲ್ಲ.
ಆ ಕಲಿಕೆಗೂ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಬ್ರಹ್ಮದೇವರು. ವಿಷ್ಣೋರ್ನು ವೀರ್ಯ ಗಣನಾಂ ಕಥಮೋರ್ಹತೀಹ. ಅಪ್ಪ, ಭೂಮಿ ಮೇಲೆ ಬಿದ್ದ ಮಣ್ಣೇನದ ಆ ಮಣ್ಣಿನ ಕಣಗಳನ್ನು ಎಣಿಸಬಹುದು, ಆದರೆ ಪರಮಾತ್ಮನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಭೂಮಿ ಒಳಗಿರೋ ಮಣ್ಣಿನ ಕಣ ಎಣಿಸ್ಲಿಕ್ಕೆ ಸಾಧ್ಯ ಅದೇನು? ಯಾರು ಎಣಿಸ್ತಾರೆ? ಯಾರಿಗೂ ಸಾಧ್ಯ ಇಲ್ಲ. ಆದರೆ ಅದನ್ನು ಎಣಿಸಬಹುದು ಅಂತಾರೆ ಬ್ರಹ್ಮದೇವರು. ಭೂಮಿ ಮೇಲೆ ಬಿದ್ದ ಮಣ್ಣಿನ ಕಣಗಳನ್ನು ಎಣಿಸಬಹುದು, ಆದರೆ ಭಗವಂತನ ಗುಣಗಳನ್ನು ಎಣಿಸಲಿಕ್ಕಾಗುವುದಿಲ್ಲ ಎಂಬುದಾಗಿ ಇಷ್ಟು ಭಗವಂತನಿಂದ ನಾನು ಬಂದೆ ಅಪ್ಪ ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಷ್ಟೆಲ್ಲ ನೋಡ್ರಿ, ಬರೇ ಅವ್ರಿಗೊಂದು ನೀ ಸರ್ವೋತ್ತಮ ಏನು ಅಂತ ತಿಳ್ಕೊಂಡಿದ್ದೆ ಅಂತ ಇಷ್ಟು ಅಂದ ಮಾತ್ರಕ್ಕೇನೆ ಇಷ್ಟೆಲ್ಲ ಪಾಪ ದೇವರಿಗೆ ನಮಸ್ಕಾರಗಳನ್ನು ಮಾಡಿ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಇವ್ರು ನಮಸ್ಕಾರ ಮಾಡ್ಕೋತ ಕ್ರಮ ಹೋಗಿದ್ದು, ಆದರೆ ಇವತ್ತು ದಶಾವತಾರ ಅಂತಂದಾಗ ನೋಡಿದಾಗ ಮತ್ಸ್ಯಕೂರ್ಮ ವರಾಹಾದಿ ಕ್ರಮ ನೋಡಿದಾಗ ಇಲ್ಲೇ ಅಲ್ಲೇ ವ್ಯತ್ಯಾಸ ಅದ. ಭಾಗವತದ ಮೊದಲನೆಯ ಸ್ಕಂದದಲ್ಲಿಯೂ ದೇವರ ನಮಸ್ಕಾರಗಳನ್ನು ಮಾಡುವಾಗ, ದೇವರ ಅವತಾರಗಳನ್ನು ಹೇಳುವಾಗ ಮತ್ಸ್ಯಕೂರ್ಮ ವರಾಹ ಅಂತ ಈ ದಶಾವತಾರದ ಚಿಂತನೆ ಬರಲೇ ಇಲ್ಲ. ಈಗಲೂ ನೋಡಿದ್ವಿ ನಾವು, ಈಗೂ ಈ ದಶಾವತಾರದ ಕ್ರಮದೊಳಗೆ ಚಿಂತನೆ ಬರಲೇ ಇಲ್ಲ. ಬೇರೆನೇ ಅದ, ಮತ್ಸ್ಯ ಯಾವಾಗೋ ಬಂದ. ಇಲ್ಲರ ದಶಾವತಾರದೊಳಗೆ ಮೊದಲನೇ ಅವತಾರ ಮತ್ಸ್ಯ ಅಂತ ಹೇಳ್ತೀವಿ ನಾವು. ಹಂಗಾರೆ ಹೆಂಗೆ ಅದಕ್ಕೆ ಉತ್ತರ ಏನು ಅಂದರೆ ಶ್ರೀಮದಾಚಾರ್ಯ ನೋಡ್ರಿ ಉತ್ತರವನ್ನು ಕೊಡ್ತಾರೆ. ಮತ್ಸ್ಯಾವತಾರ, ಕುರ್ಮಾವತಾರ, ದಶಾವತಾರ ಏನದ ಹಿಂಗ ದೇವರ ಅವತಾರ ಆಗ್ಯಾವ ಅಂತ ತಿಳಿಬೇಡ್ರಿ. ಈ ರೀತಿಯಾಗಿ ಪರಮಾತ್ಮನ ರೂಪಗಳನ್ನು ಬ್ರಹ್ಮದೇವರು ಚಿಂತನೆ ಮಾಡಿದರು ಅನ್ನೋ ಕಾರಣಕ್ಕಾಗಿ ಲೋಕದೊಳಗೆ ಈ ದಶಾವತಾರದ ಚಿಂತನೆ ಬಂದದ. ಯಾಕೆ ಆಚಾರ್ಯ ನಿರ್ಣಯ ಕೊಡ್ತಾರೆ? ಯಾವ ರೂಪಗಳು ಇವತ್ತು ಬಂದವು ಅಂತ ಏನಲ್ಲ, ಎಲ್ಲ ರೂಪಗಳು ಯಾವಾಗಲೂ ಅವ. ಮತ್ಸ್ಯ ರೂಪ ಅವತ್ತ ಬಂತು ಅಂತಲ್ಲ, ಯುಗಾಂತ ಸಮಯ ಅಂತ ಹೇಳಿದ್ರಲ್ಲ ಆಗಲೇ, ಹಿಂಗೆ ಯುಗದ ಪ್ರಳಯ ಕಾಲದಲ್ಲಿ ಮತ್ಸ್ಯ ರೂಪ ಬಂತು ಅಂತ ತಿಳಿಬೇಡ್ರಿ. ಮತ್ಸ್ಯ ರೂಪ ಯಾವಾಗಲೂ ಅದ, ಕೂರ್ಮ ರೂಪ ಯಾವಾಗಲೂ ಅದ. ರಾಮಕೃಷ್ಣಾದಿ ರೂಪಗಳು ಆವಾಗ ಬಂದವು. ರಾಮನವಮಿ ದಿವಸ ರಾಮ ಬಂದ, ಹಿಂದಿನ ದಿವಸ ಅಷ್ಟಮಿ ದಿವಸ ರಾಮ ಇದ್ದಿದ್ದಿಲ್ಲ ಅಂತ ತಿಳಿಬೇಡ್ರಿ. ಎಲ್ಲ ದಿನಗಳಲ್ಲೂ ರಾಮ ಇದ್ದಾನ, ಈಗಲೂ ಇದ್ದಾನ. ಕೃಷ್ಣನು ಅಟ್ಟೇನೆ, ಆ ದಿವಸದಲ್ಲಿ ಅವರಿಂದ ಪ್ರಕಟನಾದಂತೆ ತೋರಿಸ್ತಾನಟ್ಟೇನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ದೇವರ ರೂಪಗಳು ಯಾವಾಗಲೂ ಇವೆ. ಇಷ್ಟೇ ಪ್ರದೇಶದೊಳಗೆ ದೇವರ ಅನಂತಾನಂತ ರೂಪಗಳವ, ದೇವರ ಅನಂತಾನಂತ ರೂಪಗಳವ. ಆದರೆ ನಮಗೆ ಯಾವ್ದು ತೋರಿಸ್ತಾನೋ ಅದನ್ನು ತೋರಿಸ್ತಾನೆ, ಯಾವ್ದು ತೋರಿಸಂಗಿಲ್ಲ. ಈ ಪ್ರಾಕೃತಿಕ ಕಣ್ಣಿನಂತೂ ತೋರಿಸೋದೇ ಇಲ್ಲ. ಆದರೆ ಬ್ರಹ್ಮದೇವರ ಬುದ್ಧಿ ಒಳಗಿದು ಮತ್ಸ್ಯ, ಇದು ಕೂರ್ಮ, ಇದು 1, ಇದು 2, ಇದು 3, ಇದು 4 ಅಂತ ತಿಳ್ಕೋತ ಬಂದರು ಅಂಥೇಳಿ ದಶಾವತಾರಗಳ ಕಲ್ಪನೆ ಆ ಕ್ರಮದೊಳಗೆ ಬಂದಿದೆ ಅಂತ ತಿಳಿಸಿಕೊಡ್ತಾರೆ. ನೋಡ್ರಿ ಎಷ್ಟು ಚಂದ ನಿರ್ಣಯವನ್ನು ಆಚಾರ್ಯರು ಕೊಡ್ತಾರೆ. ಹೀಗೆಲ್ಲ ದೇವರಿಗೆ ನಮಸ್ಕಾರವನ್ನು ಮಾಡಿ ದೇವರು ಏನು ಮಾಡಿದ ಅಂದರೆ ನೋಡಪ್ಪ, ಪೂರ್ತಿಯಾಗಿ ಜಲಾಶಯದಿಂದಲೇ ತುಂಬಿತ್ತು. ಯಾರೂ ಇರಲಿಲ್ಲ, ನಾರಾಯಣ ಒಬ್ಬನೇ ಇದ್ದ. ಆ ನಾರಾಯಣನ ನಾಭಿಕಮಲದಿಂದ ನಾನು ಹೊರಗೆ ಬಂದೆ. ನಾಭಿಕಮಲ ಮೊದಲು ಬಂತು, ಕಮಲದೊಳಗೆ ನಾನು ಬಂದು ಸುತ್ತರಿ ಎಲ್ಲ ನೋಡಿದಂತಹ ಸಂದರ್ಭದಲ್ಲಿ ನನಗೇನು ಕಾಣಲಿಲ್ಲ. ಬರೀ ನೀರು. ಒಂದು ಕ್ಷಣ ನನಗೂ ಗಾಬರಿಯಾತು. ಬ್ರಹ್ಮದೇವರಿಗೇನು ಗಾಬರಿ ಅಲ್ಲ, ಮತ್ತು ಅವರಿಂದ ಭಯ ಹುಟ್ಟಿತು ಅಂತ ಅರ್ಥ. ಒಬ್ಬರೇ ಇದ್ದಾಗ ಭಯ ಇರ್ತದೆ ಯಾವಾಗಲೂ. ಏನೋ ಒಬ್ಬರೇ ಇದ್ದರೂ ಹೆದರಿಕೆ ನಂಗೆ ಬಿಡ್ರಿಪ್ಪ ಅಂತ ಯಾವಂತಾನೋ ಸುಳ್ಗಾರ ಅಂತ ಅರ್ಥ. ಆ ಪಕ್ಕ ಹೆದರಿಕೆ ಬರ್ತದೆ, ಸ್ವಲ್ಪ ಹೆದರಿಕೆ ಬರ್ತದದು. ಯಾಕಂದ್ರೆ ಒಬ್ಬರ ಇದ್ದಾಗ ಭಯ ಇರಬೇಕು ಅನ್ನೋದೇ ಬ್ರಹ್ಮದೇವರ ನಿಯಮ. ಅದು ಬ್ರಹ್ಮದೇವರಿಂದ ಸೃಷ್ಟಿಯಾಗಿದ್ದೇ ಭಯ ಸೃಷ್ಟಿ ಆಯ್ತು. ಅದು ಮುಂದೆ 3ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ನೋಡ್ತೇವೆ ನಾವು. ನಮ್ಮದ ಮನಿ ನಿತ್ಯ ಇರ್ತೀವಿ, ಏನೂ ಇಲ್ಲ ಅಂತ ಗೊತ್ತದ. ಎಲ್ಲರೂ ಹೋಗ್ಯಾರ, ಒಬ್ಬನೇ ಇದ್ದೀನಿ ಅಂದ್ರೆ ಸುಮ್ಮನೆ ಏನೋ ಒಂದು ಗಾಳಿಗೆ ಯಾವುದೋ ಭಾಂಡಿ ಢಣ ಅಂತ ಅಳಗಾಡ್ತು ಅಂದ್ರೆ ಯಾವ ದೆವ್ವ ಬಂದದೋ ಯಾವ ಭೂತ ಬಂದದೋ ಅಂತ ನಾವೇ ಹೆದರ್ತೀವಿ. ಅದು ಹೆದರಿಕೆ ಸ್ವಾಭಾವಿಕ. ಅದು ಹಂಗೆ ಬ್ರಹ್ಮದೇವರು ಏನು ಮಾಡಿದಾರಂತ ಅವ್ರಿಗೆ ಹೆದರಿಕೆ ಇಲ್ಲ. ಮತ್ತು ನಮಗದ, ನಾವು ಜೀವೋತ್ತಮರಲ್ಲ, ನಮಗೆ ಹೆದರಿಕೆ ಅದ. ಅವರು ಜೀವೋತ್ತಮರು. ಕಲ್ಯಾವೇಶಾದಿಗಳು ಅಜ್ಞಾನಾದಿಗಳು ಯಾರಿಗಿರ್ತಾವ ಅವ್ರಿಗೆ ಹೆದರಿಕೆ ಇರ್ತವೆ. ಯಾರಿಗೆ ಅಜ್ಞಾನ ಇರುವುದಿಲ್ಲ, ಕಲ್ಯಾವೇಶ ಇರುವುದಿಲ್ಲ, ಅವರಿಗೆ ಹೆದರಿಕೆ ಇರುವುದೇ ಇಲ್ಲ. ಬ್ರಹ್ಮದೇವರಿಗೆ ಆ ಹೆದರಿಕೆ ಇಲ್ಲ. ಹೆದರಿಕೆ ಅನ್ನೋದು ಹುಟ್ಟಬೇಕಾಗಿತ್ತು, ಆದ್ದರಿಂದ ಬ್ರಹ್ಮದೇವರು ಹುಟ್ಟಿಸಿದ್ರು ಅದನ್ನು. ಸರಿ ಇರಲಿ. ನೋಡಿದ್ರಂತ ಎಲ್ಲ ಕಡೆಗೂ ನೀರು, ಯಾರೂ ಕಾಣವಲ್ರು. ಹಾಗಾದ್ರೆ ಏನು ಮಾಡ್ಬಿಡೋದು, ಒಬ್ಬನೇ ಇದ್ದೀನಿಲ್ಲ, ತಪಸ್ಸು ಮಾಡಿದ್ರಾತು ಅಂತ ಯೋಚನೆ ಮಾಡಿದ್ರು. ಇನ್ನೊಬ್ಬರಿದ್ರೆ ಹರಟೆ ಹೊಡೆಯೋದಾ? ಯಾರೂ ಇಲ್ಲೇ ಇಲ್ಲ, ತಪಸ್ಸು ಮಾಡೋಣ ಅಂತ ಶುರು ಮಾಡಿದಾರಂತ. ಕಣ್ಣು ಮುಚ್ಚಿಕೊಂಡು ಭಗವಂತನ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದರು. 1000 ವರ್ಷಗಳು ಗತಿಸಿದವು. ಒಂದು ಅಕ್ಷರ ಕೇಳಿತು, ತ ಅನ್ನೋದು ಒಂದು ಅಕ್ಷರ ಕೇಳಿತು. ಏನು ತ ಮತ್ತೆ ತಪಸ್ಸನ್ನು ಮಾಡಿಕತ್ತರು.
ಪ ಅನ್ನೋ ಅಕ್ಷರ ಕೇಳ್ತು, 2 ಅಕ್ಷರಗಳನ್ನು ಜೋಡಿಸಿದರು, ತಪ ಅಂತ ಅನ್ನಿಸ್ತು. ಹಂಗಾರೆ ತಪಸ್ಸು ಮಾಡಬೇಕು ಅನ್ನಿಸ್ತು. ಮತ್ತೆ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತೆ ಸಾವಿರಾರು ವರ್ಷಗಳು ಗತಿಸಿದು. ಆಗ ಸಾಕ್ಷಾತ್ ಪರಮಾತ್ಮ ಎದ್ದು ದರ್ಶನವನ್ನು ಕೊಡ್ತಾನೆ ಚತುರ್ಮುಖ ಬ್ರಹ್ಮದೇವರಿಗೆ. ಚತುರ್ಮುಖ ಬ್ರಹ್ಮದೇವರಿಗೆ ದರ್ಶನ ಕೊಡಬೇಕಾದ್ರೆ ನೋಡ್ರಿ, ಅವನಿಂದಲೇ ಹುಟ್ಟ್ಯಾರ. ಆ ಪರಬ್ರಹ್ಮನನ್ನು ನೋಡಬೇಕು ಅಂಥೇಳಿ ಕಮಲದ ನಾಳೆ ಏನದ, ನಾಳಿನ ಒಳಗೆ ಹೋಗ್ತಾರಂತ ಏನೂ ಕಾಣಲಿಲ್ಲಂತವರಿಗೆ, ಮೇಲುಗಡೆಗೆ ನೋಡ್ತಾರಂತ ಏನೂ ಕಾಣಲಿಲ್ಲಂತ, ಒಳಗೆಲ್ಲ ಹುಡುಕಾಡ್ತಾರಂತ ದೇವರ ಕಾಣಲಿಲ್ಲಂತವರಿಗೆ. ಅನಂತರದಲ್ಲಿ ತಪಸ್ಸು ಮಾಡಿದ ಮೇಲೇ ಬ್ರಹ್ಮದೇವರಿಗೆ ಭಗವಂತ ಕಾಣ್ತಾನೆ. ಆಗ ಬ್ರಹ್ಮದೇವರು ನಮಸ್ಕಾರವನ್ನು ಮಾಡಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಗವಂತ, ಸೃಷ್ಟಿ ಮಾಡಿದಿ ನನ್ನ, ಯಾಕೆ ಸೃಷ್ಟಿ ಮಾಡಿದಿ? ಜಗತ್ ಸೃಷ್ಟಿಯನ್ನು ಮಾಡು ಅಂಥೇಳಿ ನೀ ನನ್ನನ್ನು ಸೃಷ್ಟಿ ಮಾಡಿದಿ. ಖರೆ ಜಗತ್ ಸೃಷ್ಟಿ ಮಾಡಬೇಕಾದ್ರೆ ಅದ್ರ ತಿಳುವಳಿಕೆ ಬೇಕಲ್ಲ, ಜಗತ್ ಸೃಷ್ಟಿಯ ತಿಳುವಳಿಕೆ ಅನ್ನೋದು ಬೇಕು, ಹೌದಲ್ಲ? ಯಾವ ವಿಷಯವನ್ನು ನಾವು ಮಾಡಿಕೊಂತೀವಿ ಆ ವಿಷಯದ ತಿಳುವಳಿಕೆ ಬೇಕು. ಆ ವಿಷಯದ ತಿಳುವಳಿಕೆಯನ್ನು ನೀನು ಕೊಡಬೇಕಾ ಸ್ವಾಮಿ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಹೇಳ್ತಾನೆ, ಅವಶ್ಯವಾಗಿ ಹೇಳ್ತೇನೆ, ಏನು ಯೋಚನೆ ಮಾಡಲಿಕ್ಕೆ ಹೋಗಬೇಡ ಎಂಬುದಾಗಿ ಹೇಳಿ ಚತುಶ್ಲೋಕಿ ಭಾಗವತದ ಉಪದೇಶವನ್ನು ಮಾಡ್ತಾನೆ. ಅಹಮೇವ ಸಮಗ್ರೇ ಚ ನಾಣ್ಯದ ಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ ಮೃತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚ ಆತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಚ ವಚೇಷು ಚ ಪ್ರವಿಷ್ಠಾನ್ಯ ತಥಾ ತೇಷು ನತೇಷ್ವಹಂ ಏತವಾದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ ಎಂಬುದಾಗಿ ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡ್ತಾನೆ. ಅಪ್ಪ, ಈ ಜಗತ್ತಿನೊಳಗೆ ನೀನೂ ಇದ್ದೆ, ನಾನೂ ಇದ್ದೆ, ಜಡ ಪ್ರಪಂಚವೂ ಇತ್ತು, ಆದರೆ ಯಾರೂ ಸರ್ವೋತ್ತಮರಾಗಿರಲಿಲ್ಲ, ನಾನೇ ಸರ್ವೋತ್ತಮನಾಗಿದ್ದೆ. ಇದು ಮೊದಲನೇದು ಕಾನ್ಸೆಪ್ಟ್. ಇದನ್ನು ತಿಳ್ಕೊ, ಎಲ್ಲ ತಿಳುವಳಿಕೆನೂ ಬಂದಂಗ ಅಂತಾನೆ ಪರಮಾತ್ಮ. ಯಾರೂ ಇರಲಿಲ್ಲ, ದೇವರೊಬ್ಬನೇ ಇದ್ದ ಅಂತ ತಿಳಿಬೇಡ, ಹುಚ್ಚರಾಟ ಅದು. ವಸ್ತು ಇರಲಾರ್ದೆ ಇನ್ನೊಂದು ವಸ್ತು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನೆನಪಿಟ್ಟುಕೊಳ್ರಿ, ಎಂಥ ಸೈಂಟಿಫಿಕ್ ವಿಚಾರ ಹೇಳ್ತದೆ ಭಾಗವತ. ಆಚಾರ್ಯರು ಎಷ್ಟು ಚಂದ ನಿರ್ಣಯ ಕೊಡ್ತಾರೆ ಅದನ್ನು. ಏನೂ ಇರದೇ ಇದ್ದದ್ದು ಹುಟ್ಟಿತು ಅಂತ ಆಗುವುದಿಲ್ಲ, ಏನೂ ಇಲ್ದಂಗೆ ನಾಶ ಆತು ಅಂತಲೂ ಆಗುವುದಿಲ್ಲ. ಯಾವುದೇ ವಸ್ತು ಇರಲಿ, ಯಾವುದೇ ವಸ್ತು ಇರಲಿ, ರೂಪಾಂತರ ಆಗೋದಕ್ಕೆ ಹುಟ್ಟು ಅಂತಾರೆ, ಇದ್ದ ರೂಪ ಕಳ್ಕೊಳ್ಳೋದಕ್ಕೆ ನಾಶ ಅಂತಾರೆ. ಇಷ್ಟೇ. ಒಂದು ಪೇಪರ್ ತುಂಡದ, ಈ ಪೇಪರು ಏನೂ ಇರಲಾರ್ದ ಪೇಪರ್ ಆಗಂಗಿಲ್ಲ. ಸೂಕ್ಷ್ಮ ರೂಪದಲ್ಲಿ ಅದರದ್ದು ರಾ ಮಟೀರಿಯಲ್ಸ್ ಏನೇನವನೋ ಅದು ರಾ ಮಟೀರಿಯಲ್ಸ್ ತೊಗೊಂಡ ಪೇಪರ್ ಮಾಡ್ಲಿಕ್ಕೆ ಸಾಧ್ಯದ ಹೊರತು ಏನೂ ಇಲ್ಲದ ಹಿಂಗೆ ಪೇಪರ್ ಸೃಷ್ಟಿ ಮಾಡಲಿಕ್ಕೆ ಹಂಗಿಲ್ಲ. ಹೌದಾ? ಈ ಪೇಪರ್ ನಾಶ ಮಾಡಬೇಕು, ಬೆಂಕಿ ಹೆಚ್ಚಿದೆ, ಸುಟ್ಟು ಬೂದಿ ಆಯ್ತು, ಹೊತ್ತಿಲ್ರಿ ಪೇಪರು, ಹುಚ್ಚ ಸುಟ್ಟು ಬೂದಿ ಆಯ್ತು. ಆ ಕಣಗಳೇನದು ಹಾರ್ಕೋತ ಹೋದು, ಒಂದು ಕಣ ಇನ್ನೊಂದು ಕಣಕ್ಕೆ ಸೇರ್ಕೊಂತು, ದ್ವಣಕ ಅಂತ ಆಯ್ತು. ಅದೇ ನೀವು ಕೆಮಿಸ್ಟ್ರಿ ಓದ್ತಿರಿದಿಲ್ಲ, 3 ಕಣ ಸೇರಿದು, 4 ಕಣ ಸೇರಿದು, ಮತ್ತೊಂದು ಯಾವುದೋ ಸಾಲಿಡ್ ವಸ್ತು ಅಂತ ಆಯ್ತು. ಯಾವಾಗಲೂ ಕೂಡ ಇದ್ದ ರೂಪ ಕಳ್ಕೊಳ್ಳೋದಕ್ಕೆ ನಾಶ ಅಂತ ಕರೀತಾರೆ, ಹೊಸ ರೂಪವನ್ನು ಪಡ್ಕೊಳ್ಳೋದಕ್ಕೆ ಹುಟ್ಟು ಅಂತ ಕರೀತಾರೆ. ಇಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲ ಅಂತಾರೆ. ಅದನ್ನೇ ಭಗವಂತ ಹೇಳಿಕತ್ತಾನೆ. ಜಗತ್ ಸೃಷ್ಟಿಗಿಂತ ಮುಂಚೆ ಏನೂ ಇರಲಿಲ್ಲ ಅಂತ ತಿಳ್ಕೊಬೇಡ. ನೀವು ಸಂಧ್ಯಾವಂದನೆ ಮಾಡೋ ಮುಂದೆ ಇದನ್ನು ಹೇಳ್ತೀರಿ, ಅನುಸಂಧಾನಕ್ಕೆ ಬರಬೇಕಷ್ಟ. ಧಾತಾ ಪೂರ್ವಂ ಅಕಲ್ಪಯತ ದಿವಿಂಚ ಪೃಥಿವೀಂಚ ಅಂತರಿಕ್ಷಮಥೋ ಸ್ವಹ ಹೇಳ್ತಾರಿಲ್ಲ. ಯಜುರ್ವೇದಿಯವ್ರದ್ದೇನು ಬೇರೆ ಇದೇನು? ಮತ್ತು ಯಜುರ್ವೇದಿಯವ್ರು ಯಾರು ಇದ್ದೀರೇನು? ಋಗ್ವೇದಿಗಳದಂತೂ ಇದ ಮಂತ್ರನೇ ಹೇಳ್ತೇವೆ ನಾವು, ಯಜುರ್ವೇದಿಗಳದ್ದು ನನಗೆ ಗೊತ್ತಿಲ್ಲ. ಪಾಪುರುಷ ವಿಸರ್ಜನಾ ಅಂತ ಹೇಳಿ ಈ ಮಂತ್ರವನ್ನೇ ಹೇಳ್ತೇವೆ ನಾವು. ಎಲ್ಲಾನು ಇದ್ದು ರೀ. ಧಾತಾ ಪೂರ್ವಂ ಅಕಲ್ಪಯತ, ಹಿಂದೆ ಹೆಂಗೆ ಇತ್ತೋ ಹಾಗೆ ಸೃಷ್ಟಿ ಮಾಡಿದ ದೇವರು. ಸೂಕ್ಷ್ಮ ರೂಪದಿಂದ ಇತ್ತು, ಅದನ್ನು ವಿಸ್ತಾರವಾಗಿ ಸೃಷ್ಟಿ ಮಾಡಿದ ಭಗವಂತ. ಇದ್ದಿದ್ದಿಲ್ಲ ಅಲ್ಲ, ಇತ್ತು, ಆದರೆ ಸರ್ವೋತ್ತಮವಾಗಿ ಇರಲಿಲ್ಲ, ತನ್ನ ಅಧೀನವಾಗಿ ಇರಲಿಲ್ಲ, ದೇವರ ಅಧೀನವಾಗಿಯೇ ಎಲ್ಲವೂ ಕೂಡ ಇತ್ತು ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಇದೇ ಅಹಮೇವ ಸಮಗ್ರೇಚ ನ ಅನ್ಯತ ಸತ ಅಸತಪರಂ. ನನ್ನಿಂದಲೇ ಈ ಜಗತ್ತು ಸೃಷ್ಟಿಯಾಯಿತು. ಯಾಕೆ ಸೃಷ್ಟಿಯಾಯಿತು? ನನಗೆ ಬೇಕು ಅಂತ ಸೃಷ್ಟಿ ಮಾಡಿದ್ದಲ್ಲ, ಸಾಧಕರು ಸಾಧನೆಯನ್ನು ಮಾಡಲಿ ಅನ್ನೋ ಕಾರಣದಿಂದಾಗಿ ಈ ಜಗತ್ತನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ಈ ರೀತಿಯಾಗಿ ಯಾವುದು ಇದ್ದರೆ, ಭಗವಂತ ಇದ್ದರೆ ಎಲ್ಲ ಇರ್ತದೆ, ಭಗವಂತ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ಅರ್ಥ. ಈ ರೀತಿಯಾಗಿ ಅನ್ವಯ ವ್ಯತಿರೇಕದಿಂದ ತಿಳಿಯೋದೇ ಭಗವಂತನ ಅಸ್ತಿತ್ವವನ್ನು ತಿಳಿದುಕೊಳ್ಳೋದೆ, ಅವನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳೋದೆ ಇದು ಶ್ರೇಷ್ಠವಾದ ತಿಳುವಳಿಕೆ. ಈ ತಿಳುವಳಿಕೆ ಬಂದರೆ ಸಾಕು, ಜಗತ್ ಸೃಷ್ಟಿ ಮಾಡಲಿಕ್ಕೆ ನನಗೆ ಬರುತ್ತದೆ ಎಂಬುದಾಗಿ ಪರಮಾತ್ಮ ಏನು ಹೇಳಿಕೊಡ್ತಾನೆ.
ಈ ಚತುಶ್ಲೋಕಿ ಭಾಗವತವನ್ನು ಪರಮಾತ್ಮನಿಂದ ಪಡೆದ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ. ನಾರದರು ತಿರುಗಾ ಹೋಗಿ ವೇದವ್ಯಾಸ ದೇವರಿಗೆ ಹೇಳ್ತಾರೆ. ಆ ವೇದವ್ಯಾಸ ದೇವರು 18,000 ಶ್ಲೋಕಾತ್ಮಕವಾದ ಭಾಗವತವನ್ನು 4 ಶ್ಲೋಕವನ್ನು 18,000 ಶ್ಲೋಕಗಳವರೆಗೆ ಅದನ್ನು ವಿಸ್ತಾರ ಮಾಡಿ ಶುಕಾಚಾರ್ಯರಿಗೆ ಉಪದೇಶ ಮಾಡ್ತಾರೆ. ಶುಕಾಚಾರ್ಯರಿಗೆ ಅಂದರೆ ಶುಕಾಚಾರ್ಯರ ಒಳಗಿರುವ ವಾಯುದೇವರಿಗೆ ಉಪದೇಶವನ್ನು ಮಾಡ್ತಾರೆ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಅದೇ ಸಂದರ್ಭದಲ್ಲಿ ಕುಳಿತ ಸಹಸ್ರಾರು ಜನರಿಗೆ ಉಪದೇಶ ಮಾಡ್ತಾರೆ. ಅದನ್ನೇ ಸೂತಾಚಾರ್ಯರು ಶೌನಕಾದಿಗಳಿಗೆ ಹೇಳ್ತಾರೆ. ಅದೇ ಭಾಗವತವನ್ನು ನಾನು ನಿನಗೆ ತಿಳಿಸಿಕೊಡ್ತಾ ಇದ್ದೇನೆ ಅಂತ ಸೂತಾಚಾರ್ಯರು ಶೌನಕಾದಿಗಳಿಗೆ, ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಈ ಕ್ರಮದಲ್ಲಿ ತಿಳಿಸಿಕೊಡ್ತಾರೆ. ಭಾಗವತ ಅಂದರೆ ಸುಮ್ಮನೆ ಯಾವುದೋ ಪುರಾಣ ಅಂತ ತಿಳಿಬೇಡಪ್ಪ, ಪುರಾಣಕ್ಕೆ 10 ಲಕ್ಷಣಗಳಿವೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ ಮನ್ವಂತರೇಶಾನು ಕಥಾ ನಿರೋಧೋ ಮುಕ್ತಿರಾಶ್ರಯ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚಾಂಜಸ ಎಂಬುದಾಗಿ ತಿಳಿಸಿಕೊಡ್ತಾರೆ. ಸರ್ಗ ವಿಸರ್ಗ ಸ್ಥಾನ ಪೋಷಣ ಊತಿ ಮನ್ವಂತರ ಈಶಾನುಕಥ ನಿರೋಧ ಮುಕ್ತಿ ಆಶ್ರಯ ಎಲ್ಲದಕ್ಕೂ ಆಶ್ರಯನು ಭಗವಂತನೇ ಆಗಿದ್ದಾನೆ ಅನ್ನೋದೇ ಪ್ರಧಾನ ಅದ. ಹೀಗಾಗಿ ಎಲ್ಲವೂ ಕೂಡ ಈ ಭಗವಂತನ ಕಥೆ, ಮನ್ವಂತರಗಳ ಕಥೆ, ಇವೆಲ್ಲ ಕಥೆಗಳನ್ನು ಹೇಳೋದು. ಸೃಷ್ಟಿ ಪ್ರತಿ ಸೃಷ್ಟಿ ಹೆಂಗಿರ್ತದಂತ ಇವೆಲ್ಲ ಹೇಳೋದೇ ಏನದ, ಇದು ಪುರಾಣದ ಲಕ್ಷಣ ಅಂತಾದ್ರಲ್ಲಿ ಶ್ರೀಮದ್ ಭಾಗವತವನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ ಅಂತ ಏನು ತಿಳಿಸಿಕೊಡ್ತಾರೋ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಅಂತಹ ಭಾಗವತದ 2ನೇ ಸ್ಕಂದದ ಉಪನ್ಯಾಸವನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ನಾಳೆ ಇದು 3ನೇ ಸ್ಕಂದ, ಮತ್ತೊಂದು ಆಗತಿಯ ಕ್ರಮ. ಇನ್ನೂ ಭಾಗವತ ಬರೋದ ಮುಗುದಿಲ್ರಿ. 2 ಸ್ಕಂದ ಮುಗಿದು 3ನೇ ಸ್ಕಂದದೊಳಗೆ ಇನ್ನೂ ಭಾಗವತದ ಕಥೆಗಳು ಪ್ರಾರಂಭ ಆಗಿಲ್ಲ. 3ನೇ ಸ್ಕಂದದೊಳಗೆ ಇನ್ನೊಂದು ಕ್ರಮ ಹೇಳ್ತಾರೆ ಭಾಗವತ ಬರಲಿಕ್ಕೆ. ಆಶ್ಚರ್ಯ ಏನು ಅಂದರೆ 3 ಕ್ರಮಗಳಲ್ಲಿ ದೇವರಿದ್ದಾರೆ. ಬರದ ವೇದವ್ಯಾಸ ಒಂದು ಕ್ರಮ ನೋಡಿದ್ವಿ ಮೊದಲನೇ ಸ್ಕಂದದೊಳಗೆ. ಇನ್ನು 2ನೇ ಸ್ಕಂದದಲ್ಲಿ ನಾರಾಯಣ ನಾರದರಿಗೆ ಹೇಳಿ, ನಾರಾಯಣ ಬ್ರಹ್ಮನಿಗೆ ಹೇಳಿ, ಬ್ರಹ್ಮ ನಾರದರಿಗೆ ಹೇಳಿ, ನಾರದ ಮತ್ತು ಪರಮಾತ್ಮನಿಗೆ ವೇದವ್ಯಾಸ ದೇವರಿಗೆ ಹೇಳಿದ್ದು ಇನ್ನೊಂದು ಕ್ರಮ ಆತು. ಈಗ ಭಾಗವತ ಬರಲಿಕ್ಕೆ ಇನ್ನೊಂದು ಕ್ರಮ ಆತು, ಮತ್ತೂ ಒಂದು ಕ್ರಮ ಅದ. ಆ ಕ್ರಮದೊಳಗೂ ಮತ್ತೆ ನಾರಾಯಣನೇ ಇದ್ದಾನೆ. ಭಾಗವತ ಯಾಕಷ್ಟು ಶ್ರೇಷ್ಠ ಅಂದ್ರೆ 3 ಕವಲುಗಳಿಂದ ಏನು ಭಾಗವತ ಬಂತೋ 3 ಕವಲುಗಳಲ್ಲೂ ವಿಷ್ಣುವನೇ ಇದ್ದಾನೆ. ಬರದವನು ವಿಷ್ಣು ಅಷ್ಟೇ ಅಲ್ಲ, ಭಾಗವತ ಹರಿದು ಬಂದ 3 ದಾರಿಗಳಲ್ಲಿಯೂ ವಿಷ್ಣುವನೇ ಪ್ರಧಾನವಾಗಿದ್ದಾನೆ. ಆದ್ದರಿಂದಾಗಿ ಭಾಗವತ ಎಷ್ಟು ಸರ್ವೋತ್ಕೃಷ್ಟವಾಗಿದೆ. ಆ 3ನೇ ಸ್ಕಂದ ವಿದುರನ ಒಂದು ದೊಡ್ಡದಾದ ಸೌಭಾಗ್ಯ, ಭಗವಂತ ಕೊಟ್ಟಿರತಕ್ಕಂತಹ ಆ ಅನುಗ್ರಹ. ವಿದುರನ ಭಾಗ್ಯವಿದು ಅಂತ ನೀವೇನು ಹಾಡಾಡ್ತೀರಿ, ಆ ಪ್ರಸಂಗಕ್ಕೆ ಅನುಗುಣವಾದ ಕಥೆ ಏನಿದೆ ಅದನ್ನೆಲ್ಲವನ್ನು ಕೂಡ ನಾಳೆ ದಿವಸ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಿ ಓಂ. ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ಜಿಷ್ಣವೇ ನಮಃ. ಓಂ ಶ್ರೀ ಮಹಾವಿಷ್ಣವೇ ನಮಃ. ಓಂ ಶ್ರೀ ಹರಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಧೋಕ್ಷಜಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀ ರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ. ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ ಶ್ರೀ ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ ನಮಃ. ಓಂ ಶ್ರೀ ಶ್ರೀಕಂಠಾಯ ನಮಃ. ಓಂ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಓಂ ಶ್ರೀ ನಾರಾಯಣಾಯ ನಮಃ. ಓಂ ಶ್ರೀ ಮಧುರಿಪವೇ ನಮಃ. ಓಂ ಶ್ರೀ ಅನಿರುದ್ಧಾಯ ನಮಃ. ಓಂ ಶ್ರೀ ತ್ರಿವಿಕ್ರಮಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ಜಗದ್ಯೋನಯೇ ನಮಃ. ಓಂ ಶ್ರೀ ಶೇಷತಲ್ಪ ನಿವಾಸಿನೇ ನಮಃ. ಓಂ ಶ್ರೀ ಸಂಕರ್ಷಣಾಯ ನಮಃ. ಓಂ ಶ್ರೀ ಪ್ರದ್ಯುಮ್ನಾಯ ನಮಃ. ಓಂ ಶ್ರೀ ದೈತ್ಯಾರಯೇ ನಮಃ. ಓಂ ಶ್ರೀ ವಿಶ್ವತೋಮುಖಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಧರಾಧರಾಯ ನಮಃ. ಓಂ ಶ್ರೀ ಗರುಡಧ್ವಜಾಯ ನಮಃ. ಓಂ ಶ್ರೀ ಹೃಷಿಕೇಶಾಯ ನಮಃ. ಓಂ ಶ್ರೀ ಪದ್ಮನಾಭಾಯ ನಮಃ. ಓಂ ಶ್ರೀ ಓಂ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.